ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೇ ವಿಷಯ, CP Radhakrishnan has been elected as India's Vice President with 452 votes versus B. Sudarshan Reddy's 300, winning by a 152 vote margin in an early election held after the resignation of Jagdeep Dhankar. ಹಿಂದಿನ ಉಪರಾಷ್ಟ್ರಪತಿಗಳಾಗಿದ್ದಂತಹ ಜಗದೀಪ್ ಧನ್ಕರ್ ಅವರು ರಾಜೀನಾಮೆ ನೀಡಿದ್ದು ನಾವು ಕೇಳಿದ್ದೇವೆ, ನ್ಯೂಸ್ನಲ್ಲಿ ನೋಡಿದ್ದೇವೆ. ಅದಾದ ನಂತರ ಮತ್ತೆ ಚುನಾವಣೆ ನಡೆದಾಗ ಈಗ CP ರಾಧಾಕೃಷ್ಣನ್ ಅವರು ಯಶಸ್ಸನ್ನು ಗಳಿಸಿ ಜಯವನ್ನು ಸಾಧಿಸಿದ್ದಾರೆ. ಅವರ ವಿರುದ್ಧ ಸುದರ್ಶನ್ ರೆಡ್ಡಿ ಅವರಿದ್ರು. ಅವರ 452 ಮತಗಳನ್ನು ಪಡೆದು ರಾಧಾಕೃಷ್ಣನ್ ಅವರು 300 ಮತ ಗಳಿಸಿದಂತಹ ರೆಡ್ಡಿ ಅವರನ್ನ 152 ಮತಗಳ ಅಂತರದಿಂದ ಸೋಲಿಸಿದ್ದಾರೆ. ಇನ್ನು ಎಲೆಕ್ಟೋರಲ್ ಕಾಲೇಜ್ ಮತ್ತೆ ಪ್ರೊಸೀಜರ್ ಇದರ ಬಗ್ಗೆ ನೋಡೋದಾದ್ರೆ, ವೈಸ್ ಪ್ರೆಸಿಡೆಂಟ್ ಇಸ್ ಎಲೆಕ್ಟೆಡ್ ಬೈ ಅನ್ ಎಲೆಕ್ಟೋರಲ್ ಕಾಲೇಜ್. ಅದರಲ್ಲಿ ಯಾರಿರ್ತಾರೆ ಅಲ್ಲಿ, ಆಫ್ MPs ಫ್ರಮ್ ಬೋತ್ ಹೌಸಸ್ ಇನ್ ಅ ಸೀಕ್ರೆಟ್ ಬ್ಯಾಲೆಟ್ ಅಂಡರ್ ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಅಂಡ್ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಆಸ್ ಪರ್ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್. ಪಾಲಿಟಿಯನ್ನು ಓದೋರಿಗೆ ಇದು ಹೆಚ್ಚು ಅರ್ಥ ಆಗುತ್ತೆ. ಪಾಲಿಟಿಲಿ ಡೀಟೇಲ್ ಆಗಿ ನೀವು ನೋಡ್ತೀರಾ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ ಹೇಗಾಗುತ್ತೆ. ಮುಖ್ಯವಾಗಿ ಎಲೆಕ್ಟೋರಲ್ ಕಾಲೇಜ್ ಅಂತ ಕರೀತೇವೆ. ಅಲ್ಲಿ ಎಲ್ಲ MPs ಗಳಿರ್ತಾರೆ. ಎರಡೂ ಸದನ, ಮೇಲ್ಮನೆ ಕೆಳಮನೆ, ರಾಜ್ಯಸಭೆ ಲೋಕಸಭೆ ಬೋತ್ ಹೌಸಸ್ MPs ಗಳಿರ್ತಾರೆ. ಸೀಕ್ರೆಟ್ ಬ್ಯಾಲೆಟ್ ಮತ್ತೆ ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಮೂಲಕ ಚುನಾವಣೆ ನಡೆಯುತ್ತೆ. ಆಸ್ ಪರ್ ದಿ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್, ಸಂವಿಧಾನದ ಪ್ರಕಾರ ಇದು ಹೀಗೆ ನಡಿಬೇಕು ಅಂತ ಇದೆ. ದಿಸ್ ಅರ್ಲಿ ಎಲೆಕ್ಷನ್ ಆಕರ್ಡ್ ಅಂಡರ್ ಆರ್ಟಿಕಲ್ 67 and clause 2 of article 68 following resignation. ಅಂತಂದ್ರೆ ನಾವು ನೋಡಿದ ಹಾಗೆ ರಿಸೈನ್ ಮಾಡಿದ್ದಾರೆ ಅವರು ಅಲ್ವಾ. ಮೊದಲಿದ್ದವರು ಜಗದೀಪ್ ಧನ್ಕರ್ ಅವರು ರಿಸೈನ್ ಮಾಡಿರೋದ್ರಿಂದ ಈಗ ಆರ್ಟಿಕಲ್ 67 ಕ್ಲಾಸ್ 2 ಅಂಡರ್ ಅಲ್ಲಿ ಈ ಒಂದು ಚುನಾವಣೆ ನಡೆದಿದೆ. ವೈಸ್ ಪ್ರೆಸಿಡೆಂಟ್ ಅವರ ಬಗ್ಗೆ ನೋಡೋದಾದ್ರೆ, ಹಿ ಹೋಲ್ಡ್ಸ್ ದ ಸೆಕೆಂಡ್ ಹೈಯೆಸ್ಟ್ ಕಾನ್ಸ್ಟಿಟ್ಯೂಷನಲ್ ಆಫೀಸ್ ಇನ್ ಇಂಡಿಯಾ. ದೇಶದ ಎರಡನೇ ಅತ್ಯುನ್ನತ ಸಾಂವಿಧಾನಿಕ ಸ್ಥಾನಮಾನ ಹೊಂದಿರೋರು ಯಾರು? ಉಪರಾಷ್ಟ್ರಪತಿಗಳು. ಸರ್ವ್ಸ್ ಆಸ್ ಎಕ್ಸ್ ಅಫಿಷಿಯೋ ಚೇರ್ಮನ್ ಆಫ್ ರಾಜ್ಯಸಭಾ. ರಾಜ್ಯಸಭೆಯ ಪದನಿಮಿತ್ತ ಸಭಾಪತಿಗಳಾಗಿ ಕಾರ್ಯನಿರ್ವಹಿಸ್ತಾರೆ. ಎಕ್ಸ್ ಅಫಿಷಿಯೋ ಚೇರ್ಮನ್ ಅಂತಂದ್ರೆ ಏನು? ಯಾರು ಈ ಸ್ಥಾನವನ್ನು ಹೊಂದಿರ್ತಾರೋ, ಉದಾಹರಣೆಗೆ ಇಲ್ಲಿ ವೈಸ್ ಪ್ರೆಸಿಡೆಂಟ್ ಸ್ಥಾನದಲ್ಲಿ ಯಾರಿರ್ತಾರೋ ಅವರು ರಾಜ್ಯಸಭೆಯ ಚೇರ್ಮನ್ ಆಗಿರ್ತಾರೆ ಅಂತ. ಅಂಡ್ ಸ್ಟೆಪ್ಸ್ ಇನ್ ಆಸ್ ಆಕ್ಟಿಂಗ್ ಪ್ರೆಸಿಡೆಂಟ್ ವೆನ್ ಪ್ರೆಸಿಡೆಂಟ್ ಆಫೀಸ್ ಇಸ್ ವೇಕೆಂಟ್. ಸೊ ರಿಯಲ್ ಎಕ್ಸಿಕ್ಯೂಟಿವ್ ಅಥಾರಿಟಿ ಲೈಸ್ ವಿತ್ ಪ್ರೈಮ್ ಮಿನಿಸ್ಟರ್ ಅಂಡ್ ದಿ ಕ್ಯಾಬಿನೆಟ್. ಒಂದು ವೇಳೆ ರಾಷ್ಟ್ರಪತಿಯವರ ಹುದ್ದೆ ತೆರವಾದ್ರೆ ಹಂಗಾಮಿ ರಾಷ್ಟ್ರಪತಿಗಳಾಗಿ ಸಹ ಉಪರಾಷ್ಟ್ರಪತಿಗಳು ಕಾರ್ಯನಿರ್ವಹಿಸ್ತಾರೆ, ಅಧಿಕಾರ ವಹಿಸ್ಕೊಳ್ತಾರೆ. ಆದ್ರೆ ಮುಖ್ಯವಾಗಿ ಎಕ್ಸಿಕ್ಯೂಟಿವ್ ಪವರ್ ಇರೋದು ಯಾರ ಹತ್ರ? ಪ್ರಧಾನಮಂತ್ರಿಗಳು ಮತ್ತೆ ಸಚಿವ ಸಂಪುಟದ ಹತ್ರ ಇರುತ್ತೆ. ಎರಡನೇ ವಿಷಯ ನೋಡಿ, ನಿನ್ನೆ ನೋಡ್ತಾ ಇದ್ವಿ ನೇಪಾಳದಲ್ಲಿ ಆಗ್ತಾ ಇರತಕ್ಕಂತಹ ಪ್ರತಿಭಟನೆ ಬಗ್ಗೆ. ನೇಪಾಳ ಪ್ರೈಮ್ ಮಿನಿಸ್ಟರ್ KP ಶರ್ಮಾ ಒಲಿ ರಿಸೈನ್ಡ್ after a violent protest in Kathmandu where parliament and Supreme Court were attacked and set on fire. ಕಠ್ಮಂಡುನಲ್ಲಿ ಅಲ್ಲಿನ ಸಂಸತ್ತು, ಸರ್ವೋಚ್ಚ ನ್ಯಾಯಾಲಯದ ಮೇಲೆ ಏನಾಗ್ತಾ ಇದೆ? ಹಿಂಸಾತ್ಮಕ ದಾಳಿಗಳು ನಡೀತಾ ಇದೆ. ಮುಖ್ಯವಾಗಿ ಈ ಎಲ್ಲ ಕಾರಣದಿಂದಾಗಿ KP ಶರ್ಮಾ ಒಲಿ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಇವರು ನೇಪಾಳದ ಪ್ರಧಾನಿಯಾಗಿದ್ರು, ಈಗ ರಾಜೀನಾಮೆ ನೀಡಿದ್ದಾರೆ. ನೇಪಾಲ್ ಇಸ್ ಅ ಫೆಡರಲ್ ಡೆಮೊಕ್ರೆಟಿಕ್ ರಿಪಬ್ಲಿಕ್ ವಿತ್ ಪಾರ್ಲಿಮೆಂಟರಿ ಸಿಸ್ಟಮ್. ಸಂಸದೀಯ ವ್ಯವಸ್ಥೆ ಇದೆ, ಫೆಡರಲ್ ವ್ಯವಸ್ಥೆ, ಒಕ್ಕೂಟ ವ್ಯವಸ್ಥೆ, ಅದರ ಜೊತೆ ಪಾರ್ಲಿಮೆಂಟರಿ ಸಿಸ್ಟಮ್ ಮತ್ತೆ ಪ್ರಜಾಸತ್ತಾತ್ಮಕ ಗಣರಾಜ್ಯ ನಾವೇನ್ ಕರಿತೇವೆ. ವೇರ್ ದಿ ಪ್ರೈಮ್ ಮಿನಿಸ್ಟರ್ ಇಸ್ ದಿ ಹೆಡ್ ಆಫ್ ಗವರ್ಮೆಂಟ್ ಅಂಡ್ ಅಕೌಂಟೇಬಲ್ ಟು ದಿ ಪಾರ್ಲಿಮೆಂಟ್. ಪ್ರಧಾನಮಂತ್ರಿಯವರು ಮುಖ್ಯಸ್ಥರಾಗಿರ್ತಾರೆ ಗವರ್ಮೆಂಟ್, ಸಂಸತ್ತಿಗೆ ಜವಾಬ್ದಾರಿಯನ್ನು ಹೊಂದಿರ್ತಾರೆ, ಅಕೌಂಟೇಬಲ್ ಆಗಿರ್ತಾರೆ. ಇನ್ನು ಪೊಲಿಟಿಕಲ್ ಇನ್ಸ್ಟಾಬಿಲಿಟಿ ಇನ್ ನೇಪಾಲ್ ಹ್ಯಾಸ್ ಬಿನ್ ಫ್ರೀಕ್ವೆಂಟ್ ಸಿನ್ಸ್ ಇಟ್ ಅಡಾಪ್ಟೆಡ್ ಇಟ್ಸ್ ನ್ಯೂ ಕಾನ್ಸ್ಟಿಟ್ಯೂಷನ್ ಇನ್ 2015. 2015ರಲ್ಲಿ ನೇಪಾಳ ಹೊಸ ಸಂವಿಧಾನವನ್ನ ಅಳವಡಿಸಿಕೊಳ್ಳುತ್ತೆ. ಅದಾದ ನಂತರ ಈ ರೀತಿಯ ರಾಜಕೀಯ ಅಸ್ಥಿರತೆಗಳು ಎದುರಾಗ್ತಾನೆ ಇದೆ. ಹೈಲೈಟಿಂಗ್ ದಿ ಚಾಲೆಂಜಸ್ ಆಫ್ ಫೆಡರಲಿಸಮ್, ಗವರ್ನೆನ್ಸ್ ಅಂಡ್ ಕಾನ್ಸ್ಟಿಟ್ಯೂಷನಲ್ ಡೆಮೋಕ್ರಸಿ. ಅಂದ್ರೆ ಅಷ್ಟು ಈಸಿ ಅಲ್ಲ. ಈಗ ನಮ್ಮ ದೇಶದಲ್ಲಿ ಒಂದು ನಾವು ಒಪ್ಕೊಳ್ಬೇಕಾಗಿರೋದು ಏನಂತಂದ್ರೆ, ದೊಡ್ಡ ದೇಶ, ಇಷ್ಟೊಂದು ವೈವಿಧ್ಯತೆ ಇದೆ, ಆದರೂ ಸಹ ಕೆಲವೊಂದು ಸಾರಿ ಒಳ್ಳೆ ರೀತಿಯ ಅಂಶಗಳನ್ನು ನಾವು ಗಮನಿಸಬಹುದು ನಮ್ಮ ದೇಶದ ಸಂವಿಧಾನದಲ್ಲಿ ಅಥವಾ ನಮ್ಮ ದೇಶದ ರಾಜಕೀಯ ವ್ಯವಸ್ಥೆಯಲ್ಲಿ. ನೇಪಾಳದಂತ ರಾಷ್ಟ್ರಕ್ಕೆ ಸಹ ಏನಾಗ್ತಾ ಇದೆ, ಹೊಸ ಸಂವಿಧಾನ ಬಂದ ಮೇಲೆ ಫೆಡರಲಿಸಮ್ ಅನ್ನ, ಒಕ್ಕೂಟ ವ್ಯವಸ್ಥೆಯನ್ನ, ಆಡಳಿತವನ್ನ, ಸಾಂವಿಧಾನಿಕ ತತ್ವಗಳನ್ನ ಎತ್ತಿ ಹಿಡಿಲಿಕ್ಕೆ ಕಷ್ಟ ಆಗ್ತಾ ಇದೆ.
ಮುಂದಿನ ವಿಚಾರ ನೋಡಿ. Prime Minister Narendra Modi announced 1,500 crore flood relief for Himachal Pradesh and 1,600 crore for Punjab after reviewing flood and landslide affected areas through an aerial survey. ವೈಮಾನಿಕ ಸಮೀಕ್ಷೆ ನಡೆಸಿದ್ದಾರೆ. ಏರಿಯಲ್ ಸರ್ವೆ ನಡೆಸಿದ ನಂತರ ಮೋದಿ ಅವರು ಹಿಮಾಚಲ ಪ್ರದೇಶಕ್ಕೆ 1,500 ಕೋಟಿ, ಪಂಜಾಬ್ಗೆ 1,600 ಕೋಟಿ ನೆರೆ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. ಇನ್ನು ಡಿಸಾಸ್ಟರ್ ರಿಲೀಫ್ ಇನ್ ಇಂಡಿಯಾ ಇಸ್ ಪ್ರೊವೈಡೆಡ್ ಥ್ರೂ ಸೆಂಟ್ರಲ್ ಸ್ಕೀಮ್ಸ್. ವಿಪತ್ತು ಪರಿಹಾರವನ್ನ ಯಾವ್ದಾದ್ರ ಮೂಲಕ ಕೊಡ್ತಾರೆ ಅಂತಂದ್ರೆ PM ನ್ಯಾಷನಲ್ ರಿಲೀಫ್ ಫಂಡ್, ರಾಷ್ಟ್ರೀಯ ಪರಿಹಾರ ನಿಧಿಯ ಮೂಲಕ, ಅಂಡ್ ಹೌಸಿಂಗ್ ಅಸಿಸ್ಟೆನ್ಸ್ ಅಂಡರ್ PM ಆವಾಸ್ ಯೋಜನಾ. ಆವಾಸ್ ಯೋಜನೆ ಅಡಿಯಲ್ಲಿ ವಸತಿ ಸಹಾಯದಂತ ಕೇಂದ್ರ ಸರ್ಕಾರದ ಯೋಜನೆಗಳ ಮೂಲಕ, ಇನ್ ಅಡಿಷನ್ ಟು ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಫಂಡ್ಸ್. ಅದೇ ರೀತಿ ರಾಜ್ಯಗಳ ವಿಪತ್ತು ನಿರ್ವಹಣಾ ನಿಧಿ ಸಹ ಇರುತ್ತೆ. ಅದೆಲ್ಲದರ ಮೂಲಕ ಡಿಸಾಸ್ಟರ್ ರಿಲೀಫ್ ಫಂಡ್ ಅನ್ನ ಕೊಡ್ತಾರೆ. ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ, NDMA ಅಂತ ಶಾರ್ಟ್ ಆಗಿ ಕರೀತೇವೆ, ಅಂಡರ್ ದಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ 2005 ಇಸ್ ರೆಸ್ಪಾನ್ಸಿಬಲ್ ಫಾರ್ ಪ್ಲಾನಿಂಗ್, ಮಿಟಿಗೇಷನ್ ಅಂಡ್ ಕೋಆರ್ಡಿನೇಷನ್ ಆಫ್ ಡಿಸಾಸ್ಟರ್ ರಿಲೀಫ್ ಅಕ್ರಾಸ್ ಇಂಡಿಯಾ. ಈ NDMA ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಇದೆಯಲ್ವಾ, ಇದು ಯಾವ್ದಾದ್ರು ವಿಪತ್ತು ಬಂದ್ರೆ ಅದರ ಬಗ್ಗೆ ಯಾವ ರೀತಿ ಕ್ರಮ ಕೈಗೊಳ್ಳೋದು, ಯೋಜನೆ, ಮತ್ತೆ ಹೇಗೆ ಆ ವಿಪತ್ತನ್ನ ತಗ್ಗಿಸೋದು, ಮಿಟಿಗೇಷನ್ ಮಾಡೋದು, ಹೇಗೆ ಸಮನ್ವಯಗೊಳಿಸೋದು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳನ್ನ, ಎಲ್ಲ ಕೆಲಸಗಳನ್ನ, ಆ ಜವಾಬ್ದಾರಿಯನ್ನು ಹೊತ್ತಿರೋದು ಯಾವುದು? ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ. ಇನ್ನು ದ ಯೂನಿಯನ್ ಗವರ್ಮೆಂಟ್ ಹ್ಯಾಸ್ ಸಾಟ್ ಅ ಫ್ಯಾಕ್ಚುಯಲ್ ರಿಪೋರ್ಟ್ ಫ್ರಮ್ ದಿ ಅಂಡಮಾನ್ ಅಂಡ್ ನಿಕೋಬಾರ್ ಅಡ್ಮಿನಿಸ್ಟ್ರೇಷನ್ after the tribal council alleged that forest rights were not settled before diverting 13,000 hectares for the 81,000 crore Great Nicobar Island project in August 2022. ಇದರ ಬಗ್ಗೆ ನೋಡ್ತಾನೆ ಇದ್ದೀವಿ. ಹಿಂದಿನ ವಾರ ಸೋನಿಯಾ ಗಾಂಧಿ ಅವರ ಆರ್ಟಿಕಲ್ ನೋಡಿದ್ವಿ. ಗ್ರೇಟ್ ನಿಕೋಬಾರ್ ದ್ವೀಪ ಆ ಯೋಜನೆಯಡಿ 13,000 ಹೆಕ್ಟೇರ್ ಅರಣ್ಯವನ್ನ ಬೇರೆ ಬೇರೆ ಉದ್ದೇಶಕ್ಕೆ ಬಳಸಲಿಕ್ಕೆ ಹೊರಟಿದ್ದಾರೆ. ಆದ್ರೆ ಈಗ ಅದಕ್ಕೆ ಮುಖ್ಯವಾಗಿ ಅಲ್ಲಿರುವಂತಹ ಟ್ರೈಬಲ್ ಕೌನ್ಸಿಲ್ ಒಪ್ಕೊಂಡಿಲ್ಲ. ಅದು ಏನ್ ಹೇಳ್ತಾ ಇದೆ, ಈ ಬೇರೆ ಉದ್ದೇಶಕ್ಕೆ ಬಳಸೋಕ್ಕಿಂತ ಮೊದಲು ನಮ್ಮ ಅರಣ್ಯ ಹಕ್ಕುಗಳನ್ನ ಇತ್ಯರ್ಥಪಡಿಸಿ ಅದನ್ನ ನೀವು ಸೆಟ್ಲ್ ಮಾಡಿಲ್ಲ ಅಂತ ಅಲ್ಲಿನ ಬುಡಕಟ್ಟು ಮಂಡಳಿ ಆರೋಪಿಸ್ತಾ ಇದೆ. ಇದಕ್ಕೆ ಕೇಂದ್ರ ಸರ್ಕಾರ ಏನ್ ಹೇಳ್ತಾ ಇದೆ, ಈ ಅಂಡಮಾನ್ ಮತ್ತೆ ನಿಕೋಬಾರ್ ಆಡಳಿತದಿಂದ ಸತ್ಯಶೋಧನಾ ವರದಿ ಅಂತಂದ್ರೆ ಫ್ಯಾಕ್ಚುಯಲ್ ರಿಪೋರ್ಟ್ ಕೊಡಿ ನಮ್ಗೆ ಅಂತ ಕೇಳ್ತಾ ಇದೆ ಕೇಂದ್ರ ಸರ್ಕಾರ. ಯಾರಿಗೆ? ಅಂಡಮಾನ್ ನಿಕೋಬಾರ್ ಆಡಳಿತಕ್ಕೆ, ಇಲ್ಲಿನ ಸರ್ಕಾರಕ್ಕೆ. ಇನ್ನು ಫಾರೆಸ್ಟ್ ರೈಟ್ಸ್ ಆಕ್ಟ್ ನೋಡೋದಾದ್ರೆ 2006 ರೆಕಾಗ್ನೈಸಸ್, 2006ರಲ್ಲಿ ಬಂದಿದ್ದು. ಇಟ್ ರೆಕಾಗ್ನೈಸಸ್ ರೈಟ್ಸ್ ಆಫ್ ಫಾರೆಸ್ಟ್ ಡ್ವೆಲ್ಲಿಂಗ್, ಅರಣ್ಯದಲ್ಲಿ ವಾಸ ಮಾಡುವವರು, ಸ್ಕೆಡ್ಯೂಲ್ ಟ್ರೈಬ್ಸ್ ಅಂದ್ರೆ ಪರಿಶಿಷ್ಟ, ನಾವು ಬುಡಕಟ್ಟು ಜನಾಂಗ ಅಂತ ಹೇಳ್ತೀವಲ್ವಾ, ಅಂಡ್ ಅದರ್ ಟ್ರೆಡಿಷನಲ್ ಫಾರೆಸ್ಟ್ ಡ್ವೆಲ್ಲರ್ಸ್ ಓವರ್ ಫಾರೆಸ್ಟ್ ಲ್ಯಾಂಡ್ ಅಂಡ್ ರಿಸೋರ್ಸಸ್. ಅರಣ್ಯದಲ್ಲಿ ವಾಸ ಮಾಡ್ತಾ ಇರ್ತಾರೆ, ಅವರ ಹಕ್ಕುಗಳನ್ನ ಗುರುತಿಸೋದು, ಅಂಡ್ ರಿಕ್ವೈರ್ಸ್ ದರ್ ಕನ್ಸೆಂಟ್ ಬಿಫೋರ್ ಡೈವರ್ಷನ್ ಆಫ್ ಫಾರೆಸ್ಟ್ ಲ್ಯಾಂಡ್. ಆ ಅರಣ್ಯ ಭೂಮಿಯನ್ನ ಬೇರೆ ಉದ್ದೇಶಕ್ಕೆ ಬಳಸಲಿಕ್ಕೆ ಇವರ ಒಪ್ಪಿಗೆ ಬೇಕು ಅಂತ ಈ ಅರಣ್ಯ ಹಕ್ಕುಗಳ ಕಾಯ್ದೆ ಹೇಳುತ್ತೆ. ದ ಪ್ರೊಟೆಕ್ಷನ್ ಆಫ್ ಅಬೋರಿಜಿನಲ್ ಟ್ರೈಬ್ಸ್ ಆಕ್ಟ್ 1956 ಫಾರ್ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ ಪ್ರೊವೈಡ್ಸ್ ಸ್ಪೆಷಲ್ ಸೇಫ್ ಗಾರ್ಡ್ಸ್ ಫಾರ್ ಟ್ರೈಬಲ್ ಕಮ್ಯುನಿಟೀಸ್, ಬಟ್ ಇಟ್ಸ್ ಪ್ರೊವಿಷನ್ಸ್ ಕೆನಾಟ್ ಓವರ್ ರೈಡ್ FRA's ಮ್ಯಾಂಡೇಟ್ ಆಫ್ ರೈಟ್ಸ್ ರೆಕಗ್ನಿಷನ್ ಅಂಡ್ ಸೆಟಲ್ಮೆಂಟ್. ಈಗ ಅಂಡಮಾನ್ ಮತ್ತೆ ನಿಕೋಬಾರ್ ದ್ವೀಪಗಳಿಗೋಸ್ಕರನೇ ಒಂದು ಬುಡಕಟ್ಟು ರಕ್ಷಣೆಗಾಗಿ ಒಂದು ಕಾಯ್ದೆ ಇದೆ, ಆದಿವಾಸಿ ಬುಡಕಟ್ಟು ರಕ್ಷಣೆಗಳ ಕಾಯ್ದೆ 1956. ಇದರ ಅಡಿಯಲ್ಲಿ ಸಹ ಅಲ್ಲಿನ ಬುಡಕಟ್ಟು ಸಮುದಾಯಗಳಿಗೆ ವಿಶೇಷ ರಕ್ಷಣೆ ಸಿಗುತ್ತೆ. ಆದ್ರೆ ಇದು ಯಾವುದನ್ನ ಓವರ್ ರೈಡ್ ಮಾಡೋದಿಲ್ಲ. ಇದು FRA ಅಂಡರ್ ಅಲ್ಲಿ ಬೇರೆ ಹಕ್ಕುಗಳನ್ನ ಗುರುತಿಸುವಂತಹ ಒಂದು, ಅದನ್ನ ಇತ್ಯರ್ಥಪಡಿಸುವ ಆದೇಶವನ್ನ ಅತಿಕ್ರಮಿಸೋದಿಲ್ಲ. ಅಂದ್ರೆ ಯಾವುದು ಮುಖ್ಯ ಅಂದಾಗಾಯ್ತು ಇಲ್ಲಿ. ಈಗ ಪ್ರೊಟೆಕ್ಷನ್ ಆಫ್ ಅಬೋರಿಜಿನಲ್ ಟ್ರೈಬ್ಸ್ ಆಕ್ಟ್ ಅಂತಿದೆ, ಸರಿಯಾಗಿ ನೋಡ್ಕೊಳ್ಳಿ. ಪ್ರಿಲಿಮ್ಸ್ ಅಲ್ಲಿ ಎಷ್ಟೋ ಸಾರಿ ಬರುತ್ತೆ ಹೀಗೆ. ಇಟ್ ಕ್ಯಾನ್ ಓವರ್ ರೈಡ್ ಅಂತ ಕೆಲವೊಂದ್ ಸಾರಿ ಹೇಳ್ಬಿಡ್ತಾರೆ, ಆದ್ರೆ ಇಟ್ ಕ್ಯಾನಾಟ್ ಓವರ್ ರೈಡ್ FRA. FRA is very very important. Forest Rights Act. The Union government has licensed 5 companies to manufacture India's first indigenous multi-stage malaria vaccine, developed by ICMR and partners, aimed at preventing transmission of Plasmodium falciparum. ICMR ಮತ್ತೆ ಅದರ ಸಹಭಾಗಿತ್ವದಲ್ಲಿ ಅಭಿವೃದ್ಧಿಪಡಿಸಿದ್ದಾರೆ. ಏನನ್ನ? ದೇಶೀಯ ಮಟ್ಟದಲ್ಲಿ ಮಲ್ಟಿ ಸ್ಟೇಜ್ ಮಲೇರಿಯಾ ಲಸಿಕೆಯನ್ನ ತಯಾರಿಸಲಿಕ್ಕೆ ಕೇಂದ್ರ ಸರ್ಕಾರ 5 ಕಂಪನಿಗಳಿಗೆ ಪರವಾನಗಿ ನೀಡ್ತಾ ಇದೆ. ಮುಖ್ಯವಾಗಿ ಯಾವುದ್ರ ಮೂಲಕ? ಪ್ಲಾಸ್ಮೋಡಿಯಂ ಫಾಲ್ಸಿಪ್ಯಾರಮ್. ಇದರ ಮೂಲಕ ಮಲೇರಿಯಾ ಹರಡೋದನ್ನ ತಡೆಗಟ್ಟುವ ಗುರಿಯನ್ನ ಇಟ್ಕೊಂಡಿದ್ದಾರೆ. ದ ವ್ಯಾಕ್ಸಿನ್ ನೇಮ್ಡ್ Adfalcivax is a recombinant
ಚಿಮೆರಿಕ್ ಮಲ್ಟಿಸ್ಟೇಜ್ ಮಲೇರಿಯಾ ಅಂದ್ರೆ ಈ ಲಸಿಕೆ ಈಗ ಪರಾವಲಂಬಿ ನಮ್ಮ ರಕ್ತ ಪ್ರವಾಹಕ್ಕೆ ಪ್ರವೇಶಿಸಿದ ಹಾಗೆ ಅಂತಂದ್ರೆ ಏನ್ ಮಾಡುತ್ತೆ, ವ್ಯಾಕ್ಸಿನ್ ಏನ್ ಮಾಡುತ್ತೆ, ದಟ್ ಬ್ಲಾಕ್ಸ್ ದ ಪ್ಯಾರಾಸೈಟ್ ಬಿಫೋರ್ ಎಂಟರಿಂಗ್ ದಿ ಬ್ಲಡ್ ಸ್ಟ್ರೀಮ್. ನಮ್ಮ ಬ್ಲಡ್ ಸ್ಟ್ರೀಮಿಗೆ ಪ್ಯಾರಾಸೈಟ್ ಪ್ರವೇಶ ಮಾಡಬಾರದು, ಆ ರೀತಿ ತಡೆಯುತ್ತೆ ಅಂತಂದ್ರೆ ಇಲ್ಲಿ ವ್ಯಾಕ್ಸಿನ್ಗಳ ಬಗ್ಗೆ ಸರಿಯಾಗಿ ನೋಡ್ಕೊಳ್ಳಿ. ಸೈನ್ಸ್ ಅಂಡ್ ಟೆಕ್ನಾಲಜಿಲಿ ಸಹ ಬರುತ್ತೆ, ಬೇರೆ ಬೇರೆ ರೀತಿಯ ವ್ಯಾಕ್ಸಿನ್ಗಳಿರುತ್ತೆ, ರಿಕಾಂಬಿನೆಂಟು, ಇನ್ನೂ ಹಲವಾರು ವಿಧಗಳಿರುತ್ತೆ, ಅದನ್ನ ನೋಡ್ಕೊಳ್ಬೇಕು. ರಿಮೇನ್ಸ್ ಎಫೆಕ್ಟಿವ್ ಫಾರ್ 9+ months ಎಟ್ ರೂಮ್ ಟೆಂಪರೇಚರ್. ಮತ್ತು ಈ ಲಸಿಕೆ ಕೊಠಡಿ ತಾಪಮಾನ ಅಂತಂದ್ರೆ ಸಾಮಾನ್ಯ ನಾರ್ಮಲ್ ಟೆಂಪರೇಚರ್ ಅಂತ ಹೇಳ್ತೀವಲ್ವಾ, ಅದರಲ್ಲಿ 9 ತಿಂಗಳುಗಳ ಕಾಲ ಪರಿಣಾಮಕಾರಿಯಾಗಿರುತ್ತೆ. ಅಂಡ್ ಇಟ್ಸ್ ಡಿಸೈನ್ ಟು ಬಿ ಅಫೋರ್ಡೆಬಲ್ ಅಂಡ್ ಸ್ಕೇಲೆಬಲ್. ಹೇಗೆ ಇದನ್ನ ತಯಾರು ಮಾಡಿದ್ದಾರೆ ಅಂತಂದ್ರೆ, ವಿನ್ಯಾಸ ಮಾಡಿದ್ದಾರೆ ಅಂತಂದ್ರೆ, ಅಫೋರ್ಡೆಬಲ್ ಕೈಗೆಟುಕುವ ದರದಲ್ಲಿ ಸಹ ಸಿಗುತ್ತೆ, ಮತ್ತೆ ಸ್ಕೇಲೆಬಲ್ ಹೆಚ್ಚು ಜನರಿಗೆ ಸಹ ಕೊಡೋ ರೀತಿಯಲ್ಲಿ ತಯಾರು ಮಾಡ್ತಾ ಇದ್ದಾರೆ, ಪರಿಣಾಮಕಾರಿಯಾಗಿರುತ್ತೆ. ಇಂಡಿಯಾ ಕಾಂಟ್ರಿಬ್ಯೂಟ್ಸ್ 1.4% ಆಫ್ ಗ್ಲೋಬಲ್ ಮಲೇರಿಯಾ ಕೇಸಸ್. ಒಟ್ಟು ಜಗತ್ತಿನಲ್ಲಿ 100 ಮಲೇರಿಯಾ ಪ್ರಕರಣ ಇದ್ರೆ ಅದರಲ್ಲಿ 1.4ರಷ್ಟು ಪ್ರಕರಣಗಳು ಕಂಡು ಬರೋದು ನಮ್ಮ ಭಾರತದಲ್ಲಿ. ಅಕೌಂಟ್ಸ್ ಫಾರ್ 66% ಆಫ್ ಮಲೇರಿಯಾ ಕೇಸಸ್ ಇನ್ ದಿ WHO ಸೌತ್ ಈಸ್ಟ್ ಏಷ್ಯಾ ರೀಜನ್. WHO ದ ಸೌತ್ ಈಸ್ಟ್ ಏಷ್ಯಾ ರೀಜನ್ ಗೆ ಕನ್ಸಿಡರ್ ಮಾಡಿದ್ರೆ ಅದರಲ್ಲಿ 66% ಪ್ರಕರಣಗಳು ನಮ್ಮ ದೇಶದಲ್ಲಿದೆ. ಮೇಕಿಂಗ್ ಇಂಡಿಜಿನಸ್ ವ್ಯಾಕ್ಸಿನ್ ಡೆವಲಪ್ಮೆಂಟ್ ಕ್ರೂಷಿಯಲ್ ಫಾರ್ ಪಬ್ಲಿಕ್ ಹೆಲ್ತ್. ಹಾಗಾಗಿ ದೇಶೀಯವಾಗಿ ನಾವು ಲಸಿಕೆ ತಯಾರಿಸೋದು, ಅಭಿವೃದ್ಧಿಗೊಳಿಸೋದು ಬಹಳ ಇಂಪಾರ್ಟೆಂಟ್. Indian diamond and jewelry exporters facing tariff barriers in the US are turning to West Asia, with over 200 exhibitors set to participate in the first Saudi International Jewelry Expo (SIJEX) in Jeddah from September 11 to 30. ಅಮೆರಿಕಾದಲ್ಲಿ ಟ್ಯಾರಿಫ್ ಇರೋದ್ರಿಂದ, ಸುಂಕ ಹೆಚ್ಚಾಗಿರೋದ್ರಿಂದ ನಮ್ಮ ದೇಶದ ವಜ್ರ ಆಭರಣ ರಫ್ತುದಾರರೆಲ್ಲ ಏನ್ ಮಾಡ್ತಾ ಇದ್ದಾರೆ, ಪಶ್ಚಿಮ ಏಷ್ಯಾದ ಕಡೆ ಮುಖ ಮಾಡ್ತಾ ಇದ್ದಾರೆ. ಜೆದ್ದಾದಲ್ಲಿ, ಸೌದಿ ಆ ಕಡೆ ಸೆಪ್ಟೆಂಬರ್ 11ರಿಂದ 13 ತನಕ ಒಂದು ಎಕ್ಸ್ಪೋ, ಆಭರಣ ಎಕ್ಸ್ಪೋ, ಪ್ರದರ್ಶನ, ಮಾರಾಟ ಇದೆಲ್ಲ ನಡೀಲಿಕ್ಕಿದೆ. ಅಲ್ಲಿ ಹೋಗಿ ತಮ್ಮ ಒಂದು ಡೈಮಂಡ್ ಅಥವಾ ಇಲ್ಲಿ ಹೇಳಿದ್ವಲ್ಲ ಜ್ಯುವೆಲರಿ ಪ್ರಾಡಕ್ಟ್ ಗಳನ್ನ ಪರಿಚಯಿಸಲಿಕ್ಕಿದ್ದಾರೆ. ನೋಡಿ, ಇಂಡಿಯಾ ಇದು ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಇಂಡಿಯಾ ಇಸ್ ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ ಆಫ್ ಕಟ್ ಅಂಡ್ ಪಾಲಿಶ್ಡ್ ಡೈಮಂಡ್ಸ್. ವಜ್ರ ಕತ್ತರಿಸೋದು ಮತ್ತು ಅದಕ್ಕೆ ಹೊಳಪು ನೀಡುವಂತಹ ಮತ್ತೆ ಅದನ್ನ ರಫ್ತು ಮಾಡುವಂತಹ ದೇಶದಲ್ಲಿ ಭಾರತ ಅತ್ಯಂತ ಪ್ರಮುಖವಾದ, ಅಂದ್ರೆ ಟಾಪ್ ನಲ್ಲಿದೆ. ವರ್ಲ್ಡ್ಸ್ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ ಭಾರತ. ಯಾವುದರದ್ದು? ಕಟ್ ಅಂಡ್ ಪಾಲಿಶ್ಡ್ ಡೈಮಂಡ್ಸ್ ಎಕ್ಸ್ಪೋರ್ಟ್. ನೋಡಿ, ವಿತ್ ವರ್ತ್ ಆಫ್ $15.65 billion in 2023-24, and is diversifying markets due to declining demand in the US and tariff challenges. ನಾವು ಬೇರೆ ಬೇರೆ ಕಡೆ ನಮ್ಮ ಮಾರುಕಟ್ಟೆಗಳನ್ನ ಬದಲಾಯಿಸ್ತಾ ಇದ್ದೇವೆ. ಯಾಕಂತಂದ್ರೆ ಒಂದ್ ಕಡೆ ಅಮೆರಿಕದ ಸುಂಕ ಸಮಸ್ಯೆ ಇರೋದ್ರಿಂದ ಬೇರೆ ಮಾರುಕಟ್ಟೆಗಳ ಕಡೆ ಸಹ ಗಮನ ಹರಿಸ್ತಾ ಇದ್ದೇವೆ. ವೆಸ್ಟ್ ಏಷ್ಯಾ, ಎಸ್ಪೆಷಲಿ ಸೌದಿ ಅರೇಬಿಯಾ ಅಂಡ್ ದಿ UAE, is emerging as key jewelry market, with Saudi jewelry sales projected to reach $10.9 billion by 2029, offering opportunities for Indian exporters. 2029 ವೇಳೆಗೆ ಈ ಸೌದಿ ಅರೇಬಿಯಾದ ಮಾರ್ಕೆಟ್, ಆಭರಣ ಮಾರಾಟ 10.9 ಶತಕೋಟಿಗೆ ತಲುಪುವ ನಿರೀಕ್ಷೆ ಇರೋದ್ರಿಂದ ಅಲ್ಲಿ ನಮ್ಮ ರಫ್ತುದಾರರಿಗೆ ಒಳ್ಳೆ ಅವಕಾಶ ಇರಬಹುದು ಅನ್ನುವಂತಹ ಒಂದು ನಿರೀಕ್ಷೆ ಇದೆ. ಹಾಗಾಗಿ ಆ ಕಡೆ ನಾವು ಮುಖ ಮಾಡ್ತಾ ಇದ್ದೇವೆ. ಇದಾದ ನಂತರ ಅಡ್ವಾನ್ಸ್ಡ್ ಚಾಟ್ ಬೋಟ್ಸ್ ಲೈಕ್ GPT ಬೇಸ್ಡ್ ಸಿಸ್ಟಮ್ ಕ್ಯಾನ್ ಮಿಮಿಕ್ ಹ್ಯೂಮನ್ ಲೈಕ್ ಕನ್ವರ್ಸೇಷನ್, ಎಮೋಷನಲ್ ರೆಸ್ಪಾನ್ಸಸ್ ಅಂಡ್ ಎಂಪಥಿ, ರೈಸಿಂಗ್ ಡಿಬೇಟ್ಸ್ ಆನ್ ವೆದರ್ AI could ever develop consciousness similar to humans. ಈಗ ನೀವು ಚಾಟ್ GPTಲಿ ಚಾಟ್ ಮಾಡ್ತಾ ಇದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ಎಷ್ಟು ನೈಜವಾಗಿ ಅದು ಉತ್ತರ ಕೊಡುತ್ತೆ ಅಂತಂದ್ರೆ. ನಾವು ಮೊದಲೇ ಅದಕ್ಕೆ ಪ್ರಾಂಪ್ಟ್ ಯಾವ ರೀತಿ ಕೊಡ್ತೇವೆ ಅನ್ನೋದು ಸಹ ಇಂಪಾರ್ಟೆಂಟ್. ನೀನ್ ಈ ತರ ಮಾತಾಡು ಅಂತ ಹೇಳಿದ್ರೆ ಆ ಒಂದು ಸ್ಟೈಲ್ ಅನ್ನ ಅದು ಅಡಾಪ್ಟ್ ಮಾಡ್ಕೊಳ್ಳುತ್ತೆ. ಹಾಗಾಗಿ ಈಗ GPT ನಮ್ಮ ಭಾವನಾತ್ಮಕ ಪ್ರತಿಕ್ರಿಯೆ ಕೊಡುತ್ತೆ, ಸಹಾನುಭೂತಿಯ ಒಂದು ಮಾತನಾಡುತ್ತೆ. ಹಾಗಾಗಿ ಅವರಿಗೂ ಸಹ ಮಾನವನ ಪ್ರಜ್ಞೆ, ನಮಗೆ ಹ್ಯೂಮನ್ ಕಾನ್ಶಿಯಸ್ನೆಸ್ ಅಂತ ಇದೆಯಲ್ವಾ, ಆ ಪ್ರಜ್ಞೆ ಅವರೆಲ್ಲೂ ಸಹ ಅಭಿವೃದ್ಧಿ ಪಡಿಸ್ಲಿಕ್ಕೆ ಆಗತ್ತಾ? AI ನಲ್ಲಿ, AI ಚಾಟ್ ಬೋಟ್ಗಳಿಗೂ ಸಹ ಈ ಪ್ರಜ್ಞೆಯನ್ನು ಅಳವಡಿಸಬಹುದಾ ಅನ್ನುವಂಥ ಚರ್ಚೆ ಅವಾಗವಾಗ ಎದುರಾಗ್ತಾನೆ ಇರುತ್ತೆ. ಈಗ ಮತ್ತೆ ಇಲ್ಲಿ ಆರ್ಟಿಕಲ್ ಬಂದಿದೆ. ಕಾನ್ಶಿಯಸ್ನೆಸ್ ಅಂತಂದ್ರೆ ಏನು? ರೆಫರ್ಸ್ ಟು ಸಬ್ಜೆಕ್ಟಿವ್ ಅವೇರ್ನೆಸ್ ಆಫ್ ಎಕ್ಸಿಸ್ಟೆನ್ಸ್. ನಾವಿದ್ದೇವೆ, ನಮ್ಮ ಥಾಟ್ಸ್ ಯಾವ ರೀತಿ ಇದೆ, ಮತ್ತೆ ನಮ್ಮ ಫೀಲಿಂಗ್ಸ್ ಹೇಗಿದೆ ಅನ್ನೋದ್ರ ಬಗ್ಗೆ ನಮಗೆ ಅರಿವಿರೋದು, ವ್ಯಕ್ತಿನಿಷ್ಠವಾಗಿ ನಮ್ಗೆ ಅರಿವಿರೋದು. ಇಟ್ ಇಸ್ ಫಿಲಾಸಫಿಕಲಿ ಕಾಂಪ್ಲೆಕ್ಸ್, ತುಂಬಾ ಕಾಂಪ್ಲೆಕ್ಸ್ ಆದ ಟಾಪಿಕ್, ನಾವು ಈಗ ಮಾತಾಡದಷ್ಟು ಸುಲಭ ಅಲ್ಲ. ಅಂಡ್ ಸೈಂಟಿಫಿಕಲಿ ಡಿಫಿಕಲ್ಟ್ ಟು ಮೆಷರ್.
ವೈಜ್ಞಾನಿಕವಾಗಿ ಇದನ್ನ ಪ್ರೂವ್ ಮಾಡ್ಲಿಕ್ಕೂ ಆಗೋದಿಲ್ಲ, ಅದನ್ನ ಮೆಜರ್ ಮಾಡ್ಲಿಕ್ಕೆ ಅಳಿಲಿಕ್ಕೆ ಕಷ್ಟ. ಮೇಕಿಂಗ್ ಕ್ಲೇಮ್ಸ್ ಆಫ್ AI ಕಾನ್ಶಿಯಸ್ನೆಸ್ ಹೈಲಿ ಕಂಟೆಸ್ಟೆಡ್. ಹಾಗಾಗಿ ಈ ತರ AI ಪ್ರಜ್ಞೆ ಇದೆ ಅಂತ ಎಲ್ಲ ಹೇಳೋದು ಒಂದು ಚರ್ಚಾಸ್ಪದ ವಿಷಯ. ಅದು ಅದಕ್ಕೆ ಟ್ರೈನ್ ಮಾಡಿದ್ದಾರೆ ಮೊದಲೇ, ಈ ತರ ಒಂದು ಸಿಚುವೇಶನ್ ಬಂದ್ರೆ ಈ ರೀತಿಯ ರೆಸ್ಪಾನ್ಸ್ ಕೊಡಬೇಕು ಅಂತ. ಹಾಗಾಗಿ ಅದನ್ನ ಮಾಡ್ತಾ ಇದೆ ಅಷ್ಟೇ ಅಂತ ಕೆಲವರು ಹೇಳ್ತಾರೆ. ಇನ್ನು AI ಲಿಮಿಟೇಷನ್ ಇನ್ಕ್ಲೂಡ್ ಲ್ಯಾಕ್ ಆಫ್ ಸಬ್ಜೆಕ್ಟಿವ್ ಎಕ್ಸ್ಪೀರಿಯನ್ಸ್ ಅಂಡ್ ಜೆನ್ಯೂನ್ ಸೆಲ್ಫ್ ಅವೇರ್ನೆಸ್. ಅದಕ್ಕೆ ಅನುಭವ ಇಲ್ಲ, ಅದಕ್ಕಿರೋದು ಮಾಹಿತಿ ಅಷ್ಟೇ, ಜೀವನ ಅನುಭವ ಅಂತ ನಾವು ಹೇಳ್ತೀವಲ್ವಾ, ಅದು ಅದಕ್ಕಿಲ್ಲ. ಅಂದ್ರೆ ಅದಕ್ಕೆ ಅದರದ್ದೇ ಆದ ಅರಿವಿನ ಕೊರತೆ ಸಹ ಇದೆ. AI ಓನ್ಲಿ ಸಿಮ್ಯುಲೇಟ್ಸ್ ರೆಸ್ಪಾನ್ಸಸ್ ಥ್ರೂ ಡೇಟಾ ಪ್ಯಾಟರ್ನ್ಸ್. ಕೇವಲ ಕೆಲವೊಂದು ಡೇಟಾವನ್ನು ಕೊಟ್ಟಿರ್ತೇವೆ, ಆ ಪ್ಯಾಟರ್ನ್ ಅನ್ನು ಅದು ರೆಕಾಗ್ನೈಸ್ ಮಾಡುತ್ತೆ, ಅದರ ಆಧಾರದ ಮೇಲೆ ಅದು ಏನ್ ಮಾಡುತ್ತೆ, ಪ್ರತಿಕ್ರಿಯೆಗಳನ್ನ ಕೊಡುತ್ತೆ. ಅಂಡ್ ಅಲ್ಗಾರಿದಮ್ಸ್ ಅನ್ಲೈಕ್ ಹ್ಯೂಮನ್ ಕಾನ್ಶಿಯಸ್ನೆಸ್ ವಿಚ್ ಅರೈಸಸ್ ಫ್ರಾಮ್ ಬಯೋಲಾಜಿಕಲ್ ಅಂಡ್ ಸಬ್ಜೆಕ್ಟಿವ್ ಪ್ರೊಸೆಸಸ್. ನಮ್ಮ ಕಾನ್ಶಿಯಸ್ನೆಸ್ ಇದೆಯಲ್ವಾ, ಇದು ಜೈವಿಕವಾಗಿ ಅಥವಾ ಬಯೋಲಾಜಿಕಲ್ ಆಗಿ ಮತ್ತೆ ನಮ್ಮ ವ್ಯಕ್ತಿನಿಷ್ಠ ಪ್ರಕ್ರಿಯೆಗಳು, ಎಕ್ಸ್ಪೀರಿಯನ್ಸ್, ಹಲವಾರು ಫ್ಯಾಕ್ಟರ್ಗಳಿದೆ ನಮ್ಮ ಒಂದು ಪ್ರಜ್ಞೆ ಡೆವಲಪ್ ಆಗೋದರಲ್ಲಿ. ಕೇವಲ ಮಾಹಿತಿ ಇದ್ದ ಮಾತ್ರಕ್ಕೆ ಪ್ರಜ್ಞೆ ಇದೆ ಅನ್ನುವಂಥ ಅರ್ಥ ಬರೋದಿಲ್ಲ ಅಂತ ಹೇಳ್ತಾರೆ. ಕ್ವಶನ್ ನೋಡಿ, ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದಿ ಎಲೆಕ್ಷನ್ ಆಫ್ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. Vice President is elected by an electoral college consisting of MPs from both houses of parliament. Correct ಇದೆಯಾ ನೋಡಿ. Election is conducted through secret ballot, proportional representation, single transferable vote system. In case of resignation of the Vice President, election is held under the Article 67 Clause 2 of Article 68 of the Constitution. ಎಷ್ಟು ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಇರಬಹುದು ನಿಮ್ಮ ಪ್ರಕಾರ? ಆಲ್ 3 ಇಲ್ಲಿ 3 ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಇದೆ, ಮೊದಲು ಡಿಸ್ಕಸ್ ಮಾಡಿದ್ದೀವಿ. ಇನ್ನು with reference to Adfalcivax, India's first indigenous malaria vaccine, consider the following statements. It's a recombinant chimeric multistage vaccine developed by ICMR and partners. It prevents the malaria parasite from entering bloodstream, targeting Plasmodium vivax. ಇದನ್ನು ನೋಡಿದಾಗ ಈ ಲಸಿಕೆನ ನೆನಪಿಟ್ಕೊಂಡ್ರೆ ಗೊತ್ತಾಗಿರ್ಬಹುದು. ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಅಂತ ಒಂದಿದೆ, ಪ್ಲಾಸ್ಮೋಡಿಯಂ ಫಾಲ್ಸಿಫೆರಮ್ ಅಂತ ಇನ್ನೊಂದಿದೆ. ಹೆಸರಲ್ಲೇ ಲಸಿಕೆ ಹೆಸರಲ್ಲಿ ಏನಿದೆ, ಅಡ್ಫಾಲ್ಸಿವ್ಯಾಕ್ಸ್ ಅಂತಿದೆ. ಸಾರಿ, ಅಡ್ಫಾಲ್ಸಿವ್ಯಾಕ್ಸ್ ಅಂತಂದ್ರೆ ವೈವ್ಯಾಕ್ಸಿಗೆ ಸಂಬಂಧಪಟ್ಟಿದ್ದಲ್ಲ, ಪ್ಲಾಸ್ಮೋಡಿಯಂ ಫಾಲ್ಸಿಫೆರಮ್ಗೆ ಸಂಬಂಧಪಟ್ಟಿದ್ದು. ಇಟ್ ರಿಮೇನ್ಸ್ ಎಫೆಕ್ಟಿವ್ ಫಾರ್ ಮೋರ್ ದೆನ್ 9 months ಎಟ್ ರೂಮ್ ಟೆಂಪರೇಚರ್, ಡಿಸೈನ್ ಟು ಬಿ ಅಫೋರ್ಡೆಬಲ್ ಅಂಡ್ ಸ್ಕೇಲೆಬಲ್. ಅದರ ಸಹ ಡಿಸ್ಕಸ್ ಮಾಡಿದ್ದೇವೆ. ಹಾಗಾಗಿ ಎಷ್ಟು ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಇಲ್ಲಿ? 1 and 3 ಆರ್ ಕರೆಕ್ಟ್, ಎರಡನೇದು ಇನ್ಕರೆಕ್ಟ್. ಟಾರ್ಗೆಟ್ಸ್ ಪ್ಲಾಸ್ಮೋಡಿಯಂ ಫಾಲ್ಸಿಫೆರಮ್, not Plasmodium vivax. Consider the following statement regarding India's diamond and jewelry exports. India is the world's largest exporter of cut and polished diamonds, with export worth of $15.65 billion. ಮುಖ್ಯವಾಗಿ ಯಾವಾಗ? 2023-24. Declining US demand and tariff barriers have promoted Indian exporters to explore new markets. West Asia, particularly Saudi Arabia and UAE, is emerging as a significant alternative market. 3 ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಇದರಲ್ಲಿ. ವೊಕ್ಯಾಬ್ಲರಿ ನೋಡಿ. ಲೇಕ್ ವಾಸ್ ಪ್ರಿಸ್ಟೈನ್ ಅಂತಂದ್ರೆ ಆ ಒಂದು ಕೊಳ ಅಥವಾ ಒಂದು ಲೇಕ್ ಏನಿತ್ತು, ನಿರ್ಮಲವಾಗಿತ್ತು, ಅನ್ಸ್ಪಾಯ್ಲ್ಡ್, ಪ್ಯೂರ್ ಆಗಿತ್ತು. ಇಟ್ ಕ್ಲಿಯರ್ ವಾಟರ್ಸ್ ಅ ಸ್ಟಾರ್ಕ್ ಕಾಂಟ್ರಾಸ್ಟ್ ಟು ದಿ ಪ್ರೊಫ್ಲಿಗೇಟ್ ಯೂಸ್ ಆಫ್ ರಿಸೋರ್ಸಸ್ ಇನ್ ದಿ ನಿಯರ್ ಬೈ ಟೌನ್. ಆ ಒಂದು ಅಷ್ಟು ನಿರ್ಮಲವಾಗಿತ್ತು ನೀರು, ಆದ್ರೆ ಇಟ್ಸ್ ಸ್ಟಾರ್ಕ್ ಕಾಂಟ್ರಾಸ್ಟ್ ಅಂತಂದ್ರೆ ಈಗ ಪಕ್ಕದ ಒಂದು ನಿಯರ್ ಬೈ ಟೌನ್ ನಲ್ಲಿ ಏನಾಗ್ತಾ ಇದೆ, ಪ್ರೊಫ್ಲಿಗೇಟ್ ಯೂಸ್ ಆಫ್ ರಿಸೋರ್ಸಸ್. ಪ್ರೊಫ್ಲಿಗೇಟ್ ಅಂತಂದ್ರೆ ವೇಸ್ಟ್ಫುಲ್, ಎಕ್ಸ್ಟ್ರಾವೆಗೆಂಟ್, ಅಪವ್ಯಯ ಮಾಡೋದು ಅಂತ ಹೇಳ್ತೀವಲ್ವಾ. ರಿಸೋರ್ಸ್ ಗಳನ್ನ ಬೇಕಾಬಿಟ್ಟು ಯೂಸ್ ಮಾಡ್ತಾ ಇದ್ರು. ಆದ್ರೆ ಈ ಒಂದು ಕೊಳದ ನೀರು ಪ್ರಿಸ್ಟೈನ್, ನಿರ್ಮಲವಾಗಿತ್ತು. ಆನ್ ಇನ್ಸಿಡಿಯಸ್ ಪ್ಲಾನ್ ವಾಸ್ ಹ್ಯಾಚ್ಡ್ ಟು ಡಂಪ್ ವೇಸ್ಟ್ ಇನ್ ಟು ದ ಲೇಕ್. ಆದ್ರೆ ಇನ್ಸಿಡಿಯಸ್, ಒಂದು ಕುತಂತ್ರ ಮಾಡ್ತಾರೆ, ಟ್ರೆಚರಸ್ ಅಥವಾ ಹಾರ್ಮ್ಫುಲ್, ಆ ಕುತಂತ್ರ ಮಾಡಿದ್ರು. ಅದ್ರ ಪ್ರಕಾರ ಡಂಪ್ ವೇಸ್ಟ್ ಗಳನ್ನ ಅಲ್ಲಿ ತಂದು ಹಾಕೋದು ಆ ಒಂದು ಲೇಕ್ಗೆ, ಲೀಡಿಂಗ್ ಟು ಆನ್ ಅಕ್ರಿಮಾನಿಯಸ್ ಡಿಬೇಟ್. ಅಕ್ರಿಮಾನಿಯಸ್ ಅಂತಂದ್ರೆ ಬಿಟರ್, ಆಂಗ್ರಿ, ಕಟು, ಒಂದು ಕಟುವಾದ ಒಂದು ಚರ್ಚೆ ಸ್ಟಾರ್ಟ್ ಆಯಿತು ಅಮಂಗ್ ದಿ ರೆಸಿಡೆಂಟ್ಸ್. ಇಲ್ಲಿ ವಾಸಿಸ್ತಾ ಇದ್ರಲ್ವಾ, ಅವರ ನಡುವೆ ಒಂದು ಕಟು ಚರ್ಚೆ ಪ್ರಾರಂಭ ಆಯಿತು, ದೊಡ್ಡ ಡಿಬೇಟ್ ತರ. ಹೋಲ್ ಥಿಂಗ್ ವಾಸ್ ಅ ಕ್ಲಾಂಡಸ್ಟೈನ್ ಆಪರೇಷನ್. ಎಲ್ಲಾ ಒಂದು ಆ ಕಸವನ್ನ ಡಂಪ್ ಮಾಡೋದು, ವೇಸ್ಟ್ ಅನ್ನ ಡಂಪ್ ಮಾಡೋದು ಕ್ಲಾಂಡಸ್ಟೈನ್ ಆಪರೇಷನ್, ರಹಸ್ಯ ಕಾರ್ಯಾಚರಣೆ. ಕ್ಲಾಂಡಸ್ಟೈನ್ ಅಂತಂದ್ರೆ ಸೀಕ್ರೆಟ್, ಹಿಡನ್. ಆಪರೇಷನ್ ಕೆಪ್ಟ್ ಸೀಕ್ರೆಟ್ ಫ್ರಮ್ ದಿ ಪಬ್ಲಿಕ್, ಅದನ್ನ ಜನರಿಂದ ಮುಚ್ಚಿಡ್ತಿದ್ರು. ಇಷ್ಟು ವೊಕ್ಯಾಬ್ಲರಿ. ಆರ್ಟಿಕಲ್ ನೋಡೋಣ ಇವತ್ತಿನ. 2 ಆರ್ಟಿಕಲ್ ಇದೆ. ಮೊದಲನೇದು, ಲಾಂಗ್ ಮಾರ್ಚ್ ಅಹೆಡ್ ಟು ಟೆಕ್ನಾಲಜಿಕಲ್ ಇಂಡಿಪೆಂಡೆನ್ಸ್. ಯಾವುದೇ
ದೇಶ ಆಗಿರಬಹುದು. ಸ್ವಾತಂತ್ರ್ಯ ಬೇರೆ, ಸ್ವಾತಂತ್ರ್ಯ ಬಂದ ಮೇಲೆ ಅದು ಹೇಗಿರುತ್ತೆ ಅನ್ನೋದು ಬೇರೆ ವಿಷಯ. ನಮಗೆ ಸ್ವಾತಂತ್ರ್ಯ ಸಿಕ್ಕಿರೋದು ಯಾವ ಸ್ವಾತಂತ್ರ್ಯ? ಪೊಲಿಟಿಕಲ್ ಫ್ರೀಡಮ್. ಇಂಡಿಯಾ ಅಚೀವ್ಡ್ ಪೊಲಿಟಿಕಲ್ ಫ್ರೀಡಮ್ ಇನ್ 1947, ಬಟ್ ಟ್ರೂ ಇಂಡಿಪೆಂಡೆನ್ಸ್ ಟುಡೇ ಆಲ್ಸೋ ಮೀನ್ಸ್ ಟೆಕ್ನಾಲಜಿಕಲ್ ಇಂಡಿಪೆಂಡೆನ್ಸ್ ಅಥವಾ ಟೆಕ್ನಾಲಜಿಕಲ್ ಸಾವರ್ನಿಟಿ. ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು 1947ರಲ್ಲಿ ಆಗಿದ್ರು, ಆವಾಗ ಸಿಕ್ಕಿರೋದು ಕೇವಲ ರಾಜಕೀಯ ಸ್ವಾತಂತ್ರ್ಯ ಅಥವಾ ಜಾಗತಿಕ ಮಟ್ಟದಲ್ಲಿ ನಾವು ಒಂದು ದೇಶವಾಗಿ ಗುರುತಿಸಿಕೊಂಡಿದ್ದೇವೆ. ಆದರೆ ನಿಜವಾದ ಸ್ವಾತಂತ್ರ್ಯ ಅಂತಂದ್ರೆ ಅದರಲ್ಲಿ ಟೆಕ್ನಾಲಜಿಕಲ್ ಸಾವರ್ನಿಟಿ ಸಹ ಇರಬೇಕು. ತಾಂತ್ರಿಕ ಸಾರ್ವಭೌಮತೆ, ತಾಂತ್ರಿಕವಾಗಿ ನಾವು ಸ್ವಾವಲಂಬಿಗಳಾಗೋದು. ಟೆಕ್ನಾಲಜಿ ಕಂಟ್ರೋಲ್ಸ್ ಎವ್ರಿ ಆಸ್ಪೆಕ್ಟ್ ಆಫ್ ಮಾಡರ್ನ್ ಲೈಫ್. ಯಾವುದೇ ಕ್ಷೇತ್ರ ನೋಡಿ, ಇವತ್ತು ಪ್ರತಿ ಕ್ಷೇತ್ರದಲ್ಲೂ ತಂತ್ರಜ್ಞಾನ ಕಾಲಿಡ್ತಾ ಇದೆ. ಬ್ಯಾಂಕ್ಸ್, ಪವರ್ ಗ್ರಿಡ್ಸ್, ಕಮ್ಯುನಿಕೇಶನ್, AI, ಸಾಫ್ಟ್ವೇರ್, ಡ್ರೋನ್, ಸೈಬರ್ ಸೆಕ್ಯೂರಿಟಿ, ಎಲ್ಲ ಕಡೆ ಟೆಕ್ನಾಲಜಿ ಇದೆ. ಇಂಡಿಯಾ ಇಸ್ ಹೆವಿಲಿ ಡಿಪೆಂಡೆಂಟ್ ಆನ್ ಫ್ಯೂ ಫಾರಿನ್ ಕಂಪನೀಸ್ ಫಾರ್ ಕ್ರಿಟಿಕಲ್ ಟೆಕ್ನಾಲಜೀಸ್. ಕ್ರಿಟಿಕಲ್ ಆಗಿರೋ ಟೆಕ್ನಾಲಜಿಗೋಸ್ಕರ ನಾವು ಕೆಲವು ಫಾರಿನ್ ಕಂಪನಿಗಳ ಮೇಲೆ ಡಿಪೆಂಡ್ ಆಗಿದ್ದೇವೆ. ದಿಸ್ ಕ್ರಿಯೇಟ್ಸ್ ಸೀರಿಯಸ್ ವಲ್ನರಬಿಲಿಟೀಸ್. ಇದರಿಂದಾಗಿ ಕೆಲವು ಸೀರಿಯಸ್ ಅಂತಂದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿ ನಮಗೆ ಏನಾಗುತ್ತೆ, ದುರ್ಬಲವಾಗಿ ನಾವು ಆಗ್ತಾ ಇದ್ದೇವೆ. ವಲ್ನರಬಿಲಿಟಿ ಅಂತಂದ್ರೆ ದುರ್ಬಲತೆ. ಹಾಗಾಗಿ ನಾವು ಅವರ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ನಾವೊಂದು ದುರ್ಬಲ ಸ್ಥಾನದಲ್ಲಿ ಇದ್ದೇವೆ. ವೈ ಟೆಕ್ನಾಲಜಿಕಲ್ ಇಂಡಿಪೆಂಡೆನ್ಸ್ ಮ್ಯಾಟರ್ಸ್? ಹಾಗಾದ್ರೆ ತಾಂತ್ರಿಕವಾಗಿ ನಾವು ಸ್ವಾವಲಂಬಿಗಳಾಗೋದು, ಸ್ವತಂತ್ರರಾಗೋದು ಯಾಕೆ ಮುಖ್ಯ? ನೋಡಿ, ಈ ಫಾರಿನ್ ಕಂಪನೀಸ್ ಸ್ಟಾಪ್ ದೇರ್ ಸರ್ವಿಸಸ್. ಕೆಲವೊಂದು ಫಾರಿನ್ ಕಂಪನಿಗಳ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಒಂದು ವೇಳೆ ಅವರು ತಮ್ಮ ಸೇವೆಗಳನ್ನ ನೀಡೋದನ್ನ ನಿಲ್ಲಿಸ್ಬಿಟ್ರೆ, ಉದಾಹರಣೆಗೆ ಕ್ಲೌಡ್ ಕಂಪ್ಯೂಟಿಂಗ್, AI ಟೂಲ್ಗಳು, ಆಪರೇಟಿಂಗ್ ಸಿಸ್ಟಮ್ಗಳು, ಇದು ಸ್ಟಾಪ್ ಆಗ್ಬಿಟ್ರೆ ಇಂಡಿಯಾ ಸೆಕ್ಯೂರಿಟಿ ಅಂಡ್ ಎಕಾನಮಿ ವಿಲ್ ಬಿ ಅಟ್ ರಿಸ್ಕ್. ನಮ್ಮ ಸೆಕ್ಯೂರಿಟಿ ಇರಬಹುದು, ಎಕಾನಮಿ ಇರಬಹುದು, ಇದೆಲ್ಲ ಈ ಟೆಕ್ನಾಲಜಿಯನ್ನ ಡಿಪೆಂಡ್ ಮಾಡ್ಕೊಂಡಿದೆ. ಇದೆಲ್ಲದರ ಮೇಲೆ ಅವಲಂಬಿತ ಆಗಿದೆ. ನಮ್ಮ ದೇಶದ ಎಕಾನಮಿ, ಆರ್ಥಿಕತೆ ಮತ್ತೆ ಕೆಲವೊಂದು ರಕ್ಷಣಾತ್ಮಕ ವಿಷಯಗಳು ಸಹ ಈ ತಂತ್ರಜ್ಞಾನಗಳ ಮೇಲೆ ಅವಲಂಬಿತ ಆಗಿದೆ. ಮಾಡರ್ನ್ ವಾರ್ಸ್ ಆರ್ ನೌ ಫಾಟ್ ಇನ್ ಸೈಬರ್ ಸ್ಪೇಸ್, ನಾಟ್ ಓನ್ಲಿ ಇನ್ ಆನ್ ಬ್ಯಾಟಲ್ ಫೀಲ್ಡ್ಸ್. ರಣಭೂಮಿಯಲ್ಲಿ ಮಾಡುವಂಥದ್ದು ಮಾತ್ರ ಯುದ್ಧ ಅಲ್ಲ, ಸೈಬರ್ ಸ್ಪೇಸ್, ಸೈಬರ್ ಜಾಲದಲ್ಲಿ ಮಾಡುವಂಥದ್ದು ಸಹ ಇಂದಿನ ಆಧುನಿಕ ಯುಗದ ಯುದ್ಧ. ಎಕ್ಸಾಂಪಲ್ ನೋಡಿ, ಸ್ಟಾಪಿಂಗ್ ಕ್ಲೌಡ್ ಸರ್ವಿಸಸ್ ರೀಸೆಂಟ್ಲಿ ಡಿಸ್ರಪ್ಟೆಡ್ ಇಂಡಿಯನ್ ಕಂಪನೀಸ್. ರೀಸೆಂಟ್ ಆಗಿ ಕ್ಲೌಡ್ ಸರ್ವಿಸ್ ಗಳನ್ನ ಸ್ಟಾಪ್ ಮಾಡಿರೋದ್ರ ಕಾರಣದಿಂದಾಗಿ ಎಷ್ಟೋ ಕಂಪನಿಗಳಿಗೆ ಪ್ರಾಬ್ಲಮ್ ಆಯ್ತು. ಹಾಗಾದ್ರೆ ಏನ್ ಮಾಡ್ಬೇಕು ನಾವು? ಸ್ಟೆಪ್ಸ್ ಏನ್ ಕೈಗೊಳ್ಬೇಕು? ಮೊದಲು ಬಿಲ್ಡ್ ದಿ ಫೌಂಡೇಶನ್. ಇಂಡಿಯಾ ಕರೆಂಟ್ಲಿ ಡಸ್ ನಾಟ್ ಓನ್ ಆಪರೇಟಿಂಗ್ ಸಿಸ್ಟಮ್, ಡೇಟಾ ಬೇಸಸ್ ಆರ್ ಮೇಜರ್ ಸಾಫ್ಟ್ವೇರ್ ಪ್ಲಾಟ್ಫಾರ್ಮ್ಸ್. ನಮ್ಮ ಹತ್ರ ಈಗ ನಮ್ಮ ದೇಶದ್ದೇ ಆದಂತಹ ದೊಡ್ಡ ದೊಡ್ಡ ಆಪರೇಟಿಂಗ್ ಸಿಸ್ಟಮ್ಗಳಿಲ್ಲ. ನೀವು ಕೇಳಿರ್ತೀರಿ ವಿಂಡೋಸ್, ಮತ್ತೆ ಆಂಡ್ರಾಯ್ಡ್, ಮತ್ತೆ ಆಪಲ್, ಮ್ಯಾಕ್ ಬುಕ್ ಅದೆಲ್ಲ ಕೇಳಿರ್ತೀರಲ್ವಾ? ಅದೆಲ್ಲ ನಮ್ಮ ದೇಶದ ಯಾವುದೂ ಇಲ್ಲ. ಅದರಲ್ಲಿ ದೊಡ್ಡ ದೊಡ್ಡ ಆಪರೇಟಿಂಗ್ ಸಿಸ್ಟಮ್ಗಳಲ್ಲಿ ಡೇಟಾ ಬೇಸ್ ಇಲ್ಲ. ಒರಾಕಲ್ ಡೇಟಾ ಬೇಸ್ ಅಂತ ಕೇಳಿರಬಹುದು, ಹೀಗೆ ತುಂಬಾ ಬರುತ್ತೆ ಸಾಫ್ಟ್ವೇರ್ ಅಲ್ಲಿ. ಇನ್ನು ಮೇಜರ್ ಸಾಫ್ಟ್ವೇರ್ ಪ್ಲಾಟ್ಫಾರ್ಮ್ ನಮ್ಮ ದೇಶದಲ್ಲಿ ಈಗ ಇನ್ಫೋಸಿಸ್ ಇದೆ, ವಿಪ್ರೋ ಇದೆ, TCS ಇದೆ. ಇವರೆಲ್ಲ ಸರ್ವಿಸ್ ಬೇಸ್ಡ್ ಕಂಪನಿಗಳು, ಪ್ರಾಡಕ್ಟ್ ಬೇಸ್ಡ್ ಅಲ್ಲ. ಪ್ರಾಡಕ್ಟ್ ಅಂತಂದ್ರೆ ಅದರದೇ ಆದ ಪ್ರಾಡಕ್ಟ್ ಇರುತ್ತೆ. ಗೂಗಲ್, ಮೈಕ್ರೋಸಾಫ್ಟ್, ಫೇಸ್ಬುಕ್, ಅಮೆಝಾನ್, ನೆಟ್ಫ್ಲಿಕ್ಸ್ ಅಂತೆಲ್ಲ ಕೇಳ್ತಿರಲ್ವಾ? ಇದೆಲ್ಲ ಪ್ರಾಡಕ್ಟ್. ಗೂಗಲ್ ಅಂದ ತಕ್ಷಣ ವೆಬ್ಸೈಟ್ ನೆನಪಾಗುತ್ತೆ, ಅಥವಾ ಗೂಗಲ್ ಕ್ರೋಮ್ ನೆನಪಾಗುತ್ತೆ. ಮೈಕ್ರೋಸಾಫ್ಟ್ ಅಂದ ತಕ್ಷಣ ವಿಂಡೋಸ್ ನೆನಪಾಗುತ್ತೆ. ಆದ್ರೆ ಇನ್ಫೋಸಿಸ್ ಅಂದ ತಕ್ಷಣ ಯಾವ್ದು ನೆನಪಾಗೋದಿಲ್ಲ, ಆ ಕಂಪನಿ ನೆನಪಾಗುತ್ತೆ ಅಷ್ಟೇ. ಯಾಕಂದ್ರೆ ಅದರದ್ದೇ ಆದ ಪ್ರಾಡಕ್ಟ್ ಇರೋದಿಲ್ಲ, ಅದು ಸರ್ವಿಸ್ ಬೇಸ್ಡ್ ಕಂಪನಿ. ಅವರೇ ಕೆಲವು ಆಪ್ ಗಳನ್ನ ರೆಡಿ ಮಾಡಿರಬಹುದು, ಆದ್ರೆ ವರ್ಲ್ಡ್ ಲೆವೆಲ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಯಾವುದೇ ಪ್ರಾಡಕ್ಟ್ ಇಲ್ಲ. ಸೊಲ್ಯೂಷನ್ ನೋಡಿ, ಮೊದಲನೇದು ನೋಡಿ, ಇಲ್ಲಿ ಎರಡನೇ ಮಿಸ್ ಆಗಿತ್ತು. ಡಿಪೆಂಡೆನ್ಸ್ ಆನ್ ಎಕ್ಸ್ಟರ್ನಲ್ ಸಿಸ್ಟಮ್ ಇಸ್ ರಿಸ್ಕ್. ಯಾವಾಗಲೂ ನಾವು ಬೇರೆಯವ್ರ ಮೇಲೆ ಅವಲಂಬಿತರಾಗ್ಬಿಟ್ರೆ ರಿಸ್ಕ್ ಬಹಳ ಬೇಗ ಎದುರಾಗುತ್ತೆ. ಸೊಲ್ಯೂಷನ್ ಏನ್ ಹಾಗಾದ್ರೆ? ಡೆವಲಪ್ ಓಪನ್ ಸೋರ್ಸ್ ಮಾಡೆಲ್ಸ್. ಈಗ ಲಿನಕ್ಸ್ ಇದೆ, ಸಾರಿ ಆಂಡ್ರಾಯ್ಡ್ ವೇರಿಯಂಟ್ಸ್ ಗಳನ್ನ, ಹಡೂಪ್, ಕೆಲವೊಂದು ತುಂಬಾ ಬೇರೆ ಬೇರೆ ಓಪನ್ ಸೋರ್ಸ್ ಮಾಡೆಲ್ಗಳನ್ನ ಡೆವಲಪ್ ಮಾಡಬೇಕಾಗತ್ತೆ. ಟೇಲರ್ ಟು ಇಂಡಿಯಾಸ್ ನೀಡ್ಸ್. ನಮ್ಮ ದೇಶದ ಅವಶ್ಯಕತೆಗಳಿಗೆ ತಕ್ಕ ಹಾಗೆ ನಾವು ಅದನ್ನ ಡೆವಲಪ್ ಮಾಡಬೇಕು. ಮತ್ತೆ ಇನ್ವೆಸ್ಟ್ ಇನ್ ಹಾರ್ಡ್ವೇರ್ ಸಾವರ್ನಿಟಿ. ಹಾರ್ಡರ್ ದೆನ್ ಸಾಫ್ಟ್ವೇರ್ ಆಸ್ ಇಟ್ ರಿಕ್ವೈರ್ ಸೆಮಿಕಂಡಕ್ಟರ್ಸ್. ಸಾಫ್ಟ್ವೇರ್ ಬಿಲ್ಡ್ ಮಾಡೋದಾದ್ರೂ ಸುಲಭ, ಆದ್ರೆ ಹಾರ್ಡ್ವೇರ್ ಇಸ್ ಹಾರ್ಡರ್ ದೆನ್ ಸಾಫ್ಟ್ವೇರ್. ಹಾರ್ಡ್ವೇರ್ಗೆ ಏನ್ ಬೇಕು? ಸೆಮಿಕಂಡಕ್ಟರ್ಸ್ ಗಳು ಬೇಕು, ಚಿಪ್ಸ್ ಗಳು ಬೇಕು. ಚಿಪ್ಸ್, ಸಪ್ಲೈ ಚೈನ್ಸ್, ಮತ್ತೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್. ಒಂದ್ ಸಾರಿ ಇನ್ವೆಸ್ಟ್ ಮಾಡಿದ್ರೆ ಸಾಕಾಗೋದಿಲ್ಲ, ತುಂಬಾ ದಿನಗಳ ಕಾಲ ಅಲ್ಲಿ ಹೂಡಿಕೆ ಇರಬೇಕಾಗತ್ತೆ. ಇಂಡಿಯಾ ಮಸ್ಟ್ ಬಿಲ್ಡ್ ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ ಅಂಡ್ ರೆಡ್ಯೂಸ್ ರಿಲಯನ್ಸ್ ಆನ್ ಇಂಪೋರ್ಟ್ಸ್. ನಾವು ಆಮದುಗಳ ಮೇಲಿನ ಅವಲಂಬನೆ ಕಡಿಮೆ ಮಾಡಿ ನಮ್ಮ ದೇಶದಲ್ಲೇ ಡೊಮೆಸ್ಟಿಕಲಿ, ದೇಶೀಯವಾಗಿ ಉತ್ಪಾದನಾ ಸಾಮರ್ಥ್ಯವನ್ನು ವೃದ್ಧಿಗೊಳಿಸಬೇಕು. ಅದಾದ್ಮೇಲೆ ಕ್ರಿಯೇಟ್ ಟೀಮ್ಸ್ ಫಾರ್ ಓಪನ್ ಸೋರ್ಸ್ ಸಾಫ್ಟ್ವೇರ್. ನಾಟ್ ಜಸ್ಟ್ ಬಿಲ್ಡ್ ಒನ್ಸ್, ಒಂದೇ ಸಾರಿ ಬಿಲ್ಡ್ ಮಾಡಿ ನಾವೇನೋ ಮಾಡಿದ್ದೇವೆ ಅಂತ ಹೇಳ್ಕೊತ ಕೂತ್ಕೊಂಡಿರೋದಲ್ಲ, ಬಟ್ ಮೇಂಟೈನ್ ಅಂಡ್ ಅಪ್ಗ್ರೇಡ್ ಕಂಟಿನ್ಯೂಯಸ್ಲಿ.
ಪ್ರೈವೇಟ್ ಕಂಪ್ನಿಗಳೆಲ್ಲ ನೀವು ಕೇಳಿರಬಹುದು, ಒಂದು ಸಾರಿ ಸಾಫ್ಟ್ವೇರ್ ಬಿಲ್ಡ್ ಮಾಡಿದ್ಮೇಲೆ ಅಲ್ಲಿಗೆ ಬಿಡೋದಿಲ್ಲ ಅವರು, ಅಪ್ಡೇಟ್ ಬರ್ತಾ ಇರುತ್ತೆ. ಆಂಡ್ರಾಯ್ಡ್ ಅಪ್ಡೇಟ್ಗಳು ಬರುತ್ತೆ. ನೀವು ಆಪ್ ನೋಡಿ, ಆಪ್ ಅಪ್ಡೇಟ್ ಅನ್ನ ಅವಾಗ ಕೇಳ್ತಾ ಇರ್ತಾರೆ. ಆಂಡ್ರಾಯ್ಡ್ ಅಲ್ಲಿ ನೀವು ಅಲ್ಲೇ ನೋಡಿರಬಹುದು, ಸಾಫ್ಟ್ವೇರ್ ಅಪ್ಡೇಟ್ಗಳು ಬರುತ್ತೆ. ಹಾಗಾಗಿ ಒಂದ್ಸಾರಿ ಬಿಲ್ಡ್ ಮಾಡಿ ಬಿಡೋದಲ್ಲ, ಅಪ್ಗ್ರೇಡ್ ಮಾಡ್ತಾನೆ ಇರಬೇಕು. ನೀಡ್ಸ್ ಅ ಬಿಸ್ನೆಸ್ ಮಾಡೆಲ್ ಸೊ ಇಟ್ ಬಿಕಮ್ ಸೆಲ್ಫ್ ಸಸ್ಟೈನಿಂಗ್. ಒಂದು ಸರಿಯಾದ ಬಿಸ್ನೆಸ್ ಮಾಡೆಲ್ ಇರಬೇಕು. ಆ ಮಾಡೆಲ್ ಅನ್ನ ಅಡಾಪ್ಟ್ ಮಾಡ್ಕೊಳ್ಳೋ ಮೂಲಕ ಅದು ಸೆಲ್ಫ್ ಸಸ್ಟೈನ್ ಆಗಬೇಕು, ಬೇರೆಯವರ ಮೇಲೆ ಅವಲಂಬಿತರಾಗೋದಲ್ಲ. ಅದಾಗದೆ ಸಸ್ಟೈನೇಬಲ್ ಆಗಿರಬೇಕು. ಇದಾದ ನಂತರ ಮಿಷನ್ ಓರಿಯೆಂಟೆಡ್ ಅಪ್ರೋಚ್ ಅಂತಂದ್ರೆ ಟೆಕ್ನಾಲಜಿಕಲ್ ಇಂಡಿಪೆಂಡೆನ್ಸ್ ಶುಡ್ ಬಿ ಟ್ರೀಟೆಡ್ ಆಸ್ ನ್ಯಾಷನಲ್ ಮಿಷನ್. ರಾಷ್ಟ್ರೀಯ ಕಾರ್ಯಯೋಜನೆ ರೀತಿ ಇದನ್ನ ನಾವು ಕನ್ಸಿಡರ್ ಮಾಡಬೇಕು. ಜಸ್ಟ್ ಲೈಕ್ ಸ್ಪೇಸ್ ಅಲ್ಲಿ ನಾವೆಷ್ಟು ಮುಂದುವರಿತಾ ಇದ್ದೇವೆ, ನ್ಯೂಕ್ಲಿಯರ್ ಪ್ರೋಗ್ರಾಮ್ಗಳಲ್ಲಿ, ಇದೇ ರೀತಿ ಟೆಕ್ನಾಲಜಿಕಲ್ ಇಂಡಿಪೆಂಡೆನ್ಸ್ಗೂ ಸಹ ನಾವು ಮಹತ್ವವನ್ನು ಕೊಡಬೇಕು. ರಿಕ್ವೈರ್ ಸ್ಟ್ರಾಂಗ್ ಕೊಲಾಬರೇಷನ್ ಬಿಟ್ವೀನ್ ಅಕಾಡೆಮಿಯಾ, ಇಂಡಸ್ಟ್ರಿ ಅಂಡ್ ಗವರ್ಮೆಂಟ್. ಇದಕ್ಕೆ ಏನ್ ಬೇಕಾಗುತ್ತೆ? ಕೊಲಾಬರೇಷನ್, ಪರಸ್ಪರ ಸಹಕಾರ. ಯಾರ ನಡುವೆ ಅಂತಂದ್ರೆ ಅಕಾಡೆಮಿಯಾ, ಒಂದು ಶಿಕ್ಷಣ ವ್ಯವಸ್ಥೆ, ಅಲ್ಲೇ ನಮಗೆ ಸರಿಯಾದ ಸ್ಕಿಲ್ ಸಿಗ್ತಾ ಇಲ್ಲ, ಅದು ಮೊದಲು ಸಿಗ್ಬೇಕು. ಸ್ಕಿಲ್ ಸಿಕ್ಕಿದ್ರೆ ಇಂಡಸ್ಟ್ರಿ ಲೆವೆಲ್ಗೆ ಹೋದಾಗ ಒಳ್ಳೆ ಜಾಬ್ ಸಿಗುತ್ತೆ, ಅಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಬಹುದು. ಅದ್ರ ಜೊತೆ ಗೌರ್ಮೆಂಟ್ ಸಹ ಕೈ ಜೋಡಿಸ್ಬೇಕು. ಇದೆಲ್ಲ ಆದಾಗ ಒಳ್ಳೆ ರೀತಿ ಮುಂದುವರಿತಾ ಹೋಗುತ್ತೆ ಈ ಫೀಲ್ಡ್. ಗೌರ್ಮೆಂಟ್ ರೋಲ್ ಏನ್ ಹಾಗಾದ್ರೆ? ಪಾಲಿಸಿ ಸಪೋರ್ಟ್, ಇನಿಷಿಯಲ್ ಫಂಡಿಂಗ್. ಒಂದು ಪಾಲಿಸಿ ಮಾಡಬೇಕಾದ್ರೆ ಸಪೋರ್ಟ್ ಕೊಡೋದು, ಅದೇ ರೀತಿ ಇನಿಷಿಯಲ್ ಆಗಿ ಫಂಡಿಂಗ್, ಅದಕ್ಕೇನು ಹಣಕಾಸಿನ ಸಹಾಯ ಇರುತ್ತೆ ಅದು ಕೊಡೋದು. ಲಾಂಗ್ ಟರ್ಮ್ ಅಲ್ಲಿ ಗೋಲ್ ಇಸ್ ಸೆಲ್ಫ್ ಸಸ್ಟೈನಿಂಗ್ ಸಾಫ್ಟ್ವೇರ್ ಅಂಡ್ ಹಾರ್ಡ್ವೇರ್ ಎಕೋಸಿಸ್ಟಮ್. ದೀರ್ಘಕಾಲದಲ್ಲಿ ನಮ್ಮ ಉದ್ದೇಶ ಏನು? ಸೆಲ್ಫ್ ಸಸ್ಟೈನಿಂಗ್ ಆದಂತಹ ಸಾಫ್ಟ್ವೇರ್ ಮತ್ತೆ ಹಾರ್ಡ್ವೇರ್ ಇಕೋಸಿಸ್ಟಮ್. ಸಾಫ್ಟ್ವೇರ್ ಡೆವಲಪ್ ಮಾಡಲಿಕ್ಕೆ, ಹಾರ್ಡ್ವೇರ್ ಡೆವಲಪ್ಮೆಂಟ್ಗೆ ಅಗತ್ಯವಾದಂತಹ ವಾತಾವರಣವನ್ನು ನಿರ್ಮಿಸೋದು. ಬಿಗ್ಗರ್ ಪಿಕ್ಚರ್ ನೋಡೋದಾದ್ರೆ, ಈಗ ಏನಿದೆ, ನಮಗೆ ಪೊಲಿಟಿಕಲ್ ಇಂಡಿಪೆಂಡೆನ್ಸ್ ಇದೆ, ಆದ್ರೆ ನಿಜವಾದ ಇಂಡಿಪೆಂಡೆನ್ಸ್ ಮೊದಲಿಂದ ನೋಡಿದ್ವಲ್ವಾ, ಪೊಲಿಟಿಕಲ್ ಇರಬೇಕು, ಟೆಕ್ನಾಲಜಿಕಲ್ ಸಾವರ್ನಿಟಿ ಸಹ ಇರಬೇಕು. ಸೊ ಇಂಡಿಯಾ ಮಸ್ಟ್ ಫೋಕಸ್ ಆನ್ ಓಪನ್ ಸೋರ್ಸ್, ಟ್ರಸ್ಟೆಡ್ ಮತ್ತೆ ಸೆಲ್ಫ್ ರಿಲಯಂಟ್ ಸಿಸ್ಟಮ್, ಅವುಗಳ ಮೇಲೆ ಫೋಕಸ್ ಮಾಡಬೇಕು. ಸೊ ದಿಸ್ ಇಸ್ ಎಸೆನ್ಷಿಯಲ್ ನಾಟ್ ಓನ್ಲಿ ಫಾರ್ ಸೆಕ್ಯೂರಿಟಿ, ಆಲ್ಸೋ ಫಾರ್ ಎಕನಾಮಿಕ್ ರೆಸಿಲಿಯನ್ಸ್ ಇನ್ ಅ ಮಲ್ಟಿಪೋಲಾರ್ ಟೆಕ್ ಡ್ರಿವನ್ ವರ್ಲ್ಡ್. ಹಾಗಾಗಿ ಕೇವಲ ಸೆಕ್ಯೂರಿಟಿಗೆ ನಾವು ಇದನ್ನ ಕನ್ಸಿಡರ್ ಮಾಡೋ ಬದಲು ನಮ್ಮ ಆರ್ಥಿಕ ರೆಸಿಲಿಯನ್ಸ್, ಸ್ಥಿತಿಸ್ಥಾಪಕತ್ವ, ಆರ್ಥಿಕ ಸ್ಥಿರತೆಗೆ, ಸ್ಟೆಬಿಲಿಟಿಗೆ ಬಹಳ ಮುಖ್ಯ ಆಗಿರುತ್ತೆ. ಅದರಲ್ಲೂ ನಾವೀಗ ಇರೋದು ಮಲ್ಟಿಪೋಲಾರ್ ವರ್ಲ್ಡ್ ಅಲ್ಲಿ, ಬಹುಧ್ರುವೀಯ ವಿಶ್ವ. ಒಂದೇ ದೇಶ, ಎರಡೇ ದೇಶಗಳು ಎಲ್ಲವನ್ನ ನಿರ್ವಹಿಸ್ತಾ ಇರೋದಿಲ್ಲ, ತುಂಬಾ ದೇಶಗಳ ಜೊತೆ ನಾವು ವ್ಯವಹರಿಸಬೇಕಾಗತ್ತೆ. ಟೆಕ್ ಡ್ರಿವನ್ ವರ್ಲ್ಡ್, ಅದರಲ್ಲೂ ತಂತ್ರಜ್ಞಾನ ಜಗತ್ತನ್ನು ನಡೆಸ್ತಾ ಇದೆ. ನಾವು ಸಹ ಮುಂದುವರಿಬೇಕಾಗತ್ತೆ ತಂತ್ರಜ್ಞಾನದ ಜೊತೆ. ಕೊನೆಯದಾಗಿ, ಇಂಡಿಯಾಸ್ ಫ್ಯೂಚರ್ ಇಂಡಿಪೆಂಡೆನ್ಸ್ ಡಿಪೆಂಡ್ಸ್ ಆನ್ ರೆಡ್ಯೂಸಿಂಗ್ ಫಾರಿನ್ ಡಿಪೆಂಡೆನ್ಸ್ ಇನ್ ಸಾಫ್ಟ್ವೇರ್, ಹಾರ್ಡ್ವೇರ್ ಅಂಡ್ ಡಿಜಿಟಲ್ ಸಿಸ್ಟಮ್ಸ್. ಮುಂದಿನ ದಿನಗಳಲ್ಲಿ ಭಾರತದ ಭವಿಷ್ಯ ಅಥವಾ ಸ್ವತಂತ್ರ ಭಾರತ ಆಗ್ಬೇಕು ಅಂತ ಆದ್ರೆ ಕೇವಲ ಪೊಲಿಟಿಕಲ್ ಸ್ವಾತಂತ್ರ್ಯ ಸಿಕ್ಕಿದ್ರೆ ಸಾಕಾಗೋದಿಲ್ಲ. ನಮ್ಮದೇ ಆದಂತಹ ಇಂಡಿಜಿನಸ್ ಆದಂತಹ ಟೆಕ್ನಾಲಜಿ ಡೆವಲಪ್ ಆಗಬೇಕು. ಅದಕ್ಕೋಸ್ಕರ ಫಾರಿನ್ ಡಿಪೆಂಡೆನ್ಸ್ ಕಡಿಮೆ ಆಗಬೇಕು. ಸಾಫ್ಟ್ವೇರ್ ಇರಬಹುದು, ಹಾರ್ಡ್ವೇರ್ ಇರಬಹುದು, ಡಿಜಿಟಲ್ ಸಿಸ್ಟಮ್ಗಳ ಮೇಲಿನ ಡಿಪೆಂಡೆನ್ಸ್ ಕಡಿಮೆ ಆಗಬೇಕು, ಅವಲಂಬನೆ ಕಡಿಮೆ ಆಗಬೇಕು. ಬಿಲ್ಡಿಂಗ್ ಅ ಸೆಲ್ಫ್ ರಿಲಯಂಟ್, ಓಪನ್ ಸೋರ್ಸ್ ಅಂಡ್ ಸಸ್ಟೈನಬಲ್ ಟೆಕ್ನಾಲಜಿ ಎಕೋಸಿಸ್ಟಮ್. ಯಾವಾಗ ನಾವು ಸೆಲ್ಫ್ ರಿಲಯಂಟ್, ಆತ್ಮನಿರ್ಭರವಾಗಿ, ಓಪನ್ ಸೋರ್ಸ್ ಮತ್ತೆ ಸಸ್ಟೈನಬಲ್ ಟೆಕ್ನಾಲಜಿ ಇಕೋಸಿಸ್ಟಮ್ ಅನ್ನ ಬಿಲ್ಡ್ ಮಾಡ್ತೇವೋ, ಆವಾಗ ನಾವು ಪೊಲಿಟಿಕಲ್ ಮತ್ತೆ ಮಿಲಿಟರಿ ಯಾವುದೇ ಇಂಡಿಪೆಂಡೆನ್ಸ್ ಇರಬಹುದು, ಅದನ್ನ ಸಾಧಿಸ್ತಾ ಹೋಗಬಹುದು. ಹಾಗಾಗಿ ಇದು ವೆರಿ ಕ್ರೂಷಿಯಲ್ ಫಾರ್ ಮಿಲಿಟರಿ ಆರ್ ಪೊಲಿಟಿಕಲ್ ಇಂಡಿಪೆಂಡೆನ್ಸ್. ಇನ್ನು ಎರಡನೇ ಆರ್ಟಿಕಲ್ ನೋಡಿ, ಇಂಡಿಯನ್ ಅಕಾಡೆಮಿಯಾ ಇನ್ ಟೈಮ್ಸ್ ಆಫ್ ಜಿನೋಸೈಡ್. ಜಿನೋಸೈಡ್ ಅಂತಂದ್ರೆ ಏನು ಕೇಳಿದಿರ ಮೊದಲು? ನರಮೇಧ, ಹತ್ಯಾಕಾಂಡ ಅಂತೆಲ್ಲ ಹೇಳ್ತೇವೆ. ಏನಾಗಿದೆ ಅಂತಂದ್ರೆ, ಗ್ರೂಪ್ ಆಫ್ 500 ಇಂಡಿಯನ್ ಅಕಾಡೆಮಿಕ್ಸ್ ಅಂಡ್ ಸೈಂಟಿಸ್ಟ್ ಪೆಟಿಷನ್ ದಿ ಇಂಟರ್ನ್ಯಾಷನಲ್ ಒಲಿಂಪಿಯಾಡ್ ಆನ್ ಆಸ್ಟ್ರೋನಮಿ ಅಂಡ್ ಆಸ್ಟ್ರೋಫಿಸಿಕ್ಸ್, IOAA ಪೆಟಿಷನ್ ಹಾಕಿದ್ದಾರೆ. ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ? IOAAಗೆ ಸಂಬಂಧಪಟ್ಟ ಹಾಗೆ. ಯಾರು? 500 ಇಂಡಿಯನ್ ಅಕಾಡೆಮಿಕ್ಸ್ ಮತ್ತೆ ಸೈಂಟಿಸ್ಟ್ಗಳು. ಏನ್ ಕೇಳ್ತಾ ಇದ್ದಾರೆ? ಆಸ್ಕ್ಡ್ ದಿ IOAA ಟು ಮೂವ್ ದಿ ಒಲಿಂಪಿಯಾಡ್, ಇಸ್ರೇಲ್ ನಲ್ಲಿ ಈ ವರ್ಷ ಆಗ್ತಾ ಇದೆ, ಅದನ್ನ ಬೇರೆ ದೇಶಕ್ಕೆ ಸ್ಥಳಾಂತರಿಸಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ರೀಸನ್ ಏನು? ಇಸ್ರೇಲ್ ಇಸ್ ಯೂಸಿಂಗ್ ಸಚ್ ಗ್ಲೋಬಲ್ ಇವೆಂಟ್ಸ್ ಟು ಶೋಕೇಸ್ ಇಟ್ಸ್ ನ್ಯಾಷನಲ್ ಇಮೇಜ್. ಈ ತರ ಗ್ಲೋಬಲ್ ಇವೆಂಟ್ ಅನ್ನ ಆರ್ಗನೈಸ್ ಮಾಡಿ ನ್ಯಾಷನಲ್ ಇಮೇಜ್ ಅನ್ನ ಜಾಸ್ತಿ ಮಾಡ್ಕೊಳ್ತಾ ಇದೆ. ಆದ್ರೆ ನಿಜವಾಗ್ಲೂ ವೈಲ್ ಅಟ್ ದ ಸೇಮ್ ಟೈಮ್ ಕಮಿಟಿಂಗ್ ಹ್ಯೂಮನ್ ರೈಟ್ಸ್ ವೈಲೇಷನ್ ಇನ್ ಗಾಜಾ. ಗಾಜಾದಲ್ಲಿ ನಾವು ನೋಡ್ತಾ ಇದ್ದೇವೆ, ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ, ಹಸಿವಿನ ಸಮಸ್ಯೆ ಕಂಡು ಬರ್ತಾ ಇದೆ. ಹಾಗಾದ್ರೆ ವೈ ದಿ ಪೆಟಿಷನ್ ಆರ್ಗ್ಯೂಡ್, ಏನ್ ಹೇಳ್ತಾ ಇದ್ದಾರೆ ಅದರಲ್ಲಿ? ಸ್ಟೂಡೆಂಟ್ ಶುಡ್ ಬಿ ಏಬಲ್ ಟು ಪಾರ್ಟಿಸಿಪೇಟ್ ವಿತೌಟ್ ಪೊಲಿಟಿಕಲ್ ಎಂಡೋರ್ಸ್ಮೆಂಟ್ ಆಫ್ ಇಸ್ರೇಲ್. ಪೆಟಿಷನ್ ನಲ್ಲಿ ಹೇಳೋದೇನಂತಂದ್ರೆ, ಸ್ಟೂಡೆಂಟ್ಸ್ ಹೇಗೆ ಇರ್ಬೇಕಂತಂದ್ರೆ, ಯಾವುದೇ ಪೊಲಿಟಿಕಲ್ ಎಂಡೋರ್ಸ್ಮೆಂಟ್, ಇಸ್ರೇಲ್ ತನ್ನನ್ನು ತಾನು ರಾಜಕೀಯವಾಗಿ ಬಿಂಬಿಸ್ಕೊಳ್ಬಾರ್ದು, ಎಂಡೋರ್ಸ್ ಮಾಡಬಾರ್ದು.
ಇಂಡಿಯಾ ಶುಡ್ ನಾಟ್ ಅಪಿಯರ್ ಟು ಸಪೋರ್ಟ್ ಇಸ್ರೇಲ್ ಪಾಲಿಸೀಸ್ ಬೈ ಸೆಂಡಿಂಗ್ ಸ್ಟೂಡೆಂಟ್ಸ್. ಪೆಟಿಷನ್ ನಲ್ಲಿ ಮತ್ತೇನು ಹೇಳ್ತಾ ಇದ್ದಾರೆ ಅವರು, ಇಂಡಿಯಾ ಇಸ್ರೇಲ್ ಪಾಲಿಸಿಗಳನ್ನ ಸಪೋರ್ಟ್ ಮಾಡ್ತಾ ಇದೆ ಅನ್ನೋ ರೀತಿ ಹೇಳಬಾರ್ದು, ಅದಕ್ಕೋಸ್ಕರ ಸ್ಟೂಡೆಂಟ್ ಗಳನ್ನ ಸೆಂಡ್ ಮಾಡಬಾರ್ದು. ಗಾಜಾ ಇಸ್ ಫೇಸಿಂಗ್ ಹ್ಯುಮ್ಯಾನಿಟೇರಿಯನ್ ಕ್ರೈಸಿಸ್, ಮ್ಯಾಸಿವ್ ಡೆತ್ಸ್, ಡಿಸ್ಪ್ಲೇಸ್ಮೆಂಟ್ ಅಂಡ್ ಫೆಮೈನ್. ಅಲ್ಲಿ ದೊಡ್ಡ ಮಟ್ಟದಲ್ಲಿ ಹತ್ಯೆಗಳಾಗ್ತಾ ಇದೆ. ಹತ್ಯೆ ಅಂತಂದ್ರೆ ಸಾವನ್ನಪ್ತಾ ಇದ್ದಾರೆ, ಡಿಸ್ಪ್ಲೇಸ್ಮೆಂಟ್ ಆಗ್ತಾ ಇದೆ, ಫೆಮೈನ್ ದೊಡ್ಡ ಮಟ್ಟದಲ್ಲಿ ಬರಗಾಲ, ಕ್ಷಾಮದ ಪರಿಸ್ಥಿತಿ ಎದುರಾಗ್ತಾ ಇದೆ. ಅದಕ್ಕೆ ಅಕಾಡೆಮಿಕ್ಸ್ ಏನ್ ಹೇಳಿದ್ದಾರೆ, ಇಟ್ ಇಸ್ ದಿ ಡ್ಯೂಟಿ ಆಫ್ ಇಂಡಿಯನ್ ಇಂಟೆಲೆಕ್ಚುವಲ್ಸ್ ಟು ಟೇಕ್ ಅ ಮಾರಲ್ ಸ್ಟ್ಯಾಂಡ್ ಇನ್ ಸಚ್ ಟೈಮ್ಸ್. ನಮ್ಮ ದೇಶದಲ್ಲಿ ಇರುವಂತಹ ಇಂಟೆಲೆಕ್ಚುವಲ್ಸ್ ಅಂತಂದ್ರೆ ಪ್ರಖರವಾದ ಬುದ್ಧಿವಂತಿಕೆ, ಬುದ್ಧಿಜೀವಿಗಳು ಯಾರೇ ಇರಬಹುದು, ಅವರು ನೈತಿಕ ಹೊಣೆಗಾರಿಕೆಯನ್ನು ಹೊತ್ಕೊಂಡು ನೈತಿಕವಾಗಿ ಮುಂದೆ ಬಂದು ಇಂಥದನ್ನ ವಿರೋಧಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಇಸ್ರೇಲ್ ಏನ್ ಹೇಳ್ತಾ ಇದೆ, ಇಸ್ರೇಲ್ಸ್ ಕಾನ್ಸುಲರ್ ಅಫಿಷಿಯಲ್ ಅಕ್ಯೂಸ್ಡ್ ಇಂಡಿಯನ್ ಅಕಾಡೆಮಿಕ್ಸ್ ಆಫ್ ಸಪೋರ್ಟಿಂಗ್ ಥಿಯರಿ ಆಫ್ ಹಮಾಸ್ ಪೊಲಿಟಿಕಲ್ ಇನೋಸೆನ್ಸ್. ಈ ಭಾರತದ ಈಗ ಸೈಂಟಿಸ್ಟ್ಗಳು, ಅಕಾಡೆಮಿಕ್ಸ್ ಎಲ್ಲ ಹಮಾಸ್ ಪೊಲಿಟಿಕಲ್ ಆಗಿ ಇನೋಸೆಂಟ್ ಆಗಿದೆ ಅಂತ ಹೇಳ್ಕೊಳ್ತಾ ಬಂದಿದೆಯಲ್ವಾ, ಅದನ್ನೇ ಇವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ದ ಡಿಸ್ಮಿಸ್ ದಿ ಪೆಟಿಷನ್ ಹ್ಯಾಸ್ ಬಯಾಸ್ಡ್. ಇದು ಒಂದೇ ಪಕ್ಷದ ಪರವಾಗಿದೆ, ಪಕ್ಷಪಾತ ಇಲ್ಲಿ ತೋರಿಸ್ತಾ ಇದ್ದಾರೆ ಈ ಒಂದು ಪೆಟಿಷನರ್ಸ್ ಅಂತ ಇಸ್ರೇಲ್ ಇದನ್ನ ಅಲ್ಲಗಳಿತಾ ಇದೆ. ಹ್ಯುಮ್ಯಾನಿಟೇರಿಯನ್ ಕಾಂಟೆಕ್ಸ್ಟ್ ನೋಡೋದಾದ್ರೆ 2023ರಿಂದ ಗಾಜಾ ಏನಾಗಿದೆ, ಸುಮಾರು 63,000 ಜನ ಸಾವನ್ನಪ್ಪಿದ್ದಾರೆ. 83% ವಿಕ್ಟಿಮ್ಸ್ ಆರ್ ಸಿವಿಲಿಯನ್ಸ್. 83% ಸಂತ್ರಸ್ತರು ನಾಗರಿಕರು, ಅಂತಂದ್ರೆ ಯುದ್ಧದಲ್ಲಿ ಆಗ್ತಕ್ಕಂತಹ ಸೈನಿಕರಲ್ಲ, ನಾಗರಿಕರಿಗೆ ತೊಂದರೆ ಆಗ್ತಾ ಇದೆ. ಮೋರ್ ದೆನ್ 90% ಆಫ್ ಚಿಲ್ಡ್ರನ್ ಇನ್ ಗಾಜಾ ಆರ್ ಫುಡ್ ಇನ್ಸೆಕ್ಯೂರ್. ನೋಡಿ, 90ಕ್ಕಿಂತ ಜಾಸ್ತಿ ಮಕ್ಕಳು ಸರಿಯಾದ ಊಟ ಸಿಗದೆ ಪರದಾಡ್ತಾ ಇದ್ದಾರೆ ಗಾಜಾದಲ್ಲಿ ಇರೋರು. UN ಮತ್ತೆ WHO ರಿಪೋರ್ಟ್ ಏನ್ ಹೇಳ್ತಾ ಇದೆ, ವೈಡ್ ಸ್ಪ್ರೆಡ್ ಫೆಮೈನ್, ಕ್ಷಾಮದ ಪರಿಸ್ಥಿತಿ, ನೀರಿಲ್ಲ, ವಾಟರ್ ಶಾರ್ಟೇಜ್, ಮ್ಯಾಸಿವ್ ಸಿವಿಲಿಯನ್ ಸಫರಿಂಗ್, ದೊಡ್ಡ ಮಟ್ಟದಲ್ಲಿ ಎಲ್ಲರೂ ಸಫರ್ ಆಗ್ತಾ ಇದ್ದಾರೆ. ದಿಸ್ ಹ್ಯಾಸ್ ಬಿನ್ ಕಾಲ್ಡ್ ಜಿನೋಸೈಡ್ ಲೈಕ್ ಸಿಚುವೇಶನ್. ಇದು ಒಂಥರ ನರಮೇಧ ಇದ್ದ ಹಾಗೆ ಇದು ಅಂತ ತುಂಬಾ ಇಂಟರ್ನ್ಯಾಷನಲ್ ಬಾಡೀಸ್ಗಳು ಹೇಳ್ತಾ ಇದೆ. ಎಥಿಕಲ್ ರೋಲ್ ಆಫ್ ಅಕಾಡೆಮಿಯಾ, ಎಥಿಕ್ಸ್ ನಲ್ಲೂ ಸಹ ಇದು ಬರಬಹುದು, ಅದನ್ನು ಸಹ ಮೆನ್ಷನ್ ಮಾಡಬಹುದು ನಾವು. ಅಕಾಡೆಮಿಕ್ಸ್ ಆರ್ ನಾಟ್ ಜಸ್ಟ್ ನಾಲೆಜ್ ಪ್ರೊಡ್ಯೂಸರ್ಸ್. ಅಕಾಡೆಮಿಕ್ಸ್ ಅಂತಂದ್ರೆ ಶಿಕ್ಷಣ ಸಂಸ್ಥೆಗಳು, ಶಿಕ್ಷಣ ತಜ್ಞರು ಕೇವಲ ನಾಲೆಜ್ ಪ್ರೊಡ್ಯೂಸ್ ಮಾಡೋರು ಮಾತ್ರ ಅಲ್ಲ, ದೇ ಆರ್ ಆಲ್ಸೋ ಮಾರಲ್ ವಾಯ್ಸಸ್ ಆಫ್ ಸೊಸೈಟಿ. ಸಮಾಜದ ನೈತಿಕ ಪ್ರತಿಬಿಂಬ ಅಂತ ಹೇಳ್ಬಹುದು ಅವರಿಗೆ. ದ ಆಥರ್ಸ್ ಆರ್ಗ್ಯೂ, ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಇಂಡಿಯನ್ ಅಕಾಡೆಮಿಕ್ಸ್ ಶುಡ್ ಏನ್ ಮಾಡಬೇಕು, ನಮ್ಮ ದೇಶದ ಅಕಾಡೆಮಿಕ್ಸ್ ಅಂತಂದ್ರೆ ಸ್ಪೀಕ್ ಅಗೇನ್ಸ್ಟ್ ಇನ್ಜಸ್ಟಿಸ್ ಅಂಡ್ ಜಿನೋಸೈಡ್. ಈ ಒಂದು ಮಾರಣ ಹೋಮದ ವಿರುದ್ಧ, ಇನ್ಜಸ್ಟಿಸ್ ವಿರುದ್ಧ, ಅನ್ಯಾಯದ ವಿರುದ್ಧ ಮಾತನಾಡಬೇಕು, ಧ್ವನಿ ಎತ್ತಬೇಕು. ರಿಮೈಂಡ್ ಇಂಡಿಯಾ ಆಫ್ ಇಟ್ಸ್ ಮಾರಲ್ ಅಂಡ್ ಕಲ್ಚರಲ್ ಟ್ರೆಡಿಷನ್. ನಾವು ಮೊದಲಿಂದ ಎಷ್ಟೋ ಒಳ್ಳೊಳ್ಳೆ ಮೌಲ್ಯಗಳನ್ನ ಕಾಪಾಡ್ಕೊಳ್ತಾ ಬಂದಿರೋರು, ಹಾಗಾಗಿ ಅಪ್ರೆಸ್ಡ್ ಪೀಪಲ್ ಗಳಿಗೆ ಸಪೋರ್ಟ್ ಮಾಡೋದು ನಮ್ಮ ಕರ್ತವ್ಯ. ಎನ್ಶೋರ್ ಇಂಡಿಯನ್ ಸೈನ್ಸ್ ಅಂಡ್ ಎಜುಕೇಶನ್ ಆರ್ ನಾಟ್ ಯೂಸ್ಡ್ ಟು ಲೆಜಿಟಿಮೇಟ್ ಸ್ಟೇಟ್ ವೈಲೆನ್ಸ್. ಯಾವುದೋ ಒಂದು ದೇಶ ಅಥವಾ ಯಾವುದೋ ಒಂದು ಪ್ರದೇಶದಲ್ಲಿ ಹತ್ಯಾಕಾಂಡ ಆಗ್ತಾ ಇದೆ, ಗಲಭೆಗಳಾಗ್ತಾ ಇದೆ, ಅದನ್ನ ನಾವು ಸಪೋರ್ಟ್ ಮಾಡ್ಲಿಕ್ಕೆ ಸೈನ್ಸ್ ಮತ್ತೆ ಎಜುಕೇಶನ್ ಅನ್ನ ಬಳಸ್ಕೊಳ್ಬಾರ್ದು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಡಿಬೇಟ್ ಇಸ್ ನಾಟ್ ಜಸ್ಟ್ ಅಬೌಟ್ ಒಲಿಂಪಿಯಾಡ್. ಒಂದು ಒಲಿಂಪಿಯಾಡ್ ಸಮಸ್ಯೆ ಅಲ್ಲ ಇದು. ಇಟ್ ರೈಸಸ್ ಬಿಗ್ಗರ್ ಕ್ವಶನ್. ದೊಡ್ಡ ಕ್ವಶನ್ ಅನ್ನ ಇದು ರೈಸ್ ಮಾಡುತ್ತೆ, ದೊಡ್ಡ ಪ್ರಶ್ನೆಯನ್ನ ನಮ್ಮ ಮುಂದ್ಗಡೆ ಇಡುತ್ತೆ. ಶುಡ್ ಇಂಡಿಯನ್ ಅಕಾಡೆಮಿಯಾ ರಿಮೇನ್ ಸೈಲೆಂಟ್ ಆನ್ ಗ್ಲೋಬಲ್ ಹ್ಯುಮ್ಯಾನಿಟೇರಿಯನ್ ಕ್ರೈಸಿಸ್? ಈ ತರ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಕ್ರೈಸಿಸ್ ಆಗ್ತಾ ಇರಬೇಕಾದ್ರೆ, ಬಿಕ್ಕಟ್ಟು ಎದುರಾಗ್ತಾ ಇರಬೇಕಾದ್ರೆ, ನಮ್ಮ ದೇಶದ ಶಿಕ್ಷಣ ತಜ್ಞರು ಅಂತ ಹೇಳ್ಬಹುದು ಸುಮ್ಮನೆ ಇರಬೇಕಾ? ಆರ್ ಶುಡ್ ಇಟ್ ಸ್ಪೀಕ್ ಟ್ರೂತ್ ಟು ಪವರ್ ಅಂಡ್ ಅಫೋರ್ಡ್ ಇಂಡಿಯಾಸ್ ಟ್ರೆಡಿಷನ್ ಆಫ್ ಸಪೋರ್ಟಿಂಗ್ ಜಸ್ಟಿಸ್ ಅಂಡ್ ಫ್ರೀಡಮ್? ಆದ್ರೆ ಒಂದು ಸುಮ್ಮನಿರೋದಾ, ಅಥವಾ ಇಲ್ಲ ತಪ್ಪಾಗ್ತಾ ಇದೆ ಅಂತ ಹೇಳಿ ನಮ್ಮ ಧ್ವನಿಯನ್ನ ಮುಂದೆ ನಮ್ಮ ಪ್ರತಿಪಾದಿಸೋದ? ಯಾವುದು ನಮ್ಗಿರೋ ಆಯ್ಕೆ, ಯಾವ್ದು ಸರಿ ಅಂತ ನಾವು ಕ್ವಶನ್ ಮಾಡ್ಕೊಳ್ಬಹುದು. ನಮ್ಗೆ ಯಾಕಂದ್ರೆ ಮೊದಲಿಂದ ಭಾರತ ಜಸ್ಟಿಸ್ ಮತ್ತೆ ಫ್ರೀಡಮ್ ಅನ್ನ ಸಪೋರ್ಟ್ ಮಾಡ್ತಾ ಬರ್ತಾ ಇದೆ. ಇನ್ನೊಂದು ವಿಷಯ ಏನಂತಂದ್ರೆ, UPSC ಮೈಂಡ್ ಗೇಮ್ ಅಂತ ಸಪರೇಟ್ ಆದ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದಾನೆ. ಅದರಲ್ಲಿ ಪ್ರತಿದಿನ ರಾತ್ರಿ ಎಥಿಕ್ಸ್ ಆಡಿಯೋ ಸೀರೀಸ್ ಅನ್ನ ಹಾಕ್ತಾ ಇದ್ದೇನೆ. ಒಂದು 5 ರಿಂದ 10 ನಿಮಿಷದ ಒಂದು ಆಡಿಯೋ ಸೀರೀಸ್. ಎಥಿಕ್ಸ್ ಬಗ್ಗೆ ಗೊತ್ತಿಲ್ಲದೆ ಇರೋರು ಅಲ್ಲಿ ಬೇಸಿಕ್ ಇಂದ ತಿಳ್ಕೊಳ್ತಾ ಹೋಗಬಹುದು. ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಸಬ್ಜೆಕ್ಟ್ ಅನ್ನು ಸಹ ಅಲ್ಲಿ ಮಾಡುವ ಒಂದು ಪ್ಲಾನ್ ಇದೆ. ಹಾಗಾಗಿ ಅದನ್ನ ಚೆಕ್ ಮಾಡಿ. UPSC ಮೈಂಡ್ ಗೇಮ್ ಯೂಟ್ಯೂಬ್ ಚಾನಲ್ ಅನ್ನ ನೀವು ಚೆಕ್ ಮಾಡಬಹುದು. ಇವಿಷ್ಟು ಇವತ್ತಿನ ಮುಖ್ಯವಾದ ವಿಚಾರಗಳು. ಎಲ್ರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.